ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸ ವಿಷಯದ ಆನ್ಲೈನ್ ತರಗತಿಗೆ ತಮಗೆ ಸ್ವಾಗತ. ನಾನು ಎಸ್ ಎಸ್ ಶಿವಪ್ಪ, ಇತಿಹಾಸ ಉಪನ್ಯಾಸಕರು, SKP ಪದವಿ ಪೂರ್ವ ಕಾಲೇಜ್, ಅರೆಯಂಗಡಿ, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ. ನಾವು ಮೊದಲ ಅವಧಿಯಲ್ಲಿ ಚೀನಾ ನಾಗರಿಕತೆಯ ಭೌಗೋಳಿಕ ಲಕ್ಷಣಗಳು, ಚೀನಾ ನಾಗರಿಕತೆಯ ಉದಯವಾಗಲಿಕ್ಕೆ ಬೇಕಾದಂತಹ ನದಿ ಕಣಿವೆಗಳೇನಾಗಿದ್ದವು, ಚೀನಾದ ರಾಜಕೀಯ ವ್ಯವಸ್ಥೆಯ ಅಡಿಯಲ್ಲಿ ಚೀನಾದಲ್ಲಿ ಆಳ್ವಿಕೆ ಮಾಡಿದಂತಹ ರಾಜಮನೆತನಗಳೇನಾಗಿದ್ದವು, ಚೀನಾದಲ್ಲಿ ಸುಮಾರು 4000 ವರ್ಷಗಳ ಪುರಾತನವಾದಂಥ ಒಂದು ಇತಿಹಾಸದಲ್ಲಿ ಸುದೀರ್ಘವಾದಂತಹ ಒಂದು ಆಡಳಿತ ನಿರ್ಮಾಣ ಐತೆ ಎಂಬಂಥ ಒಂದು ವಿಚಾರ. ಅದಕ್ಕಾಗಿ ಪ್ರಾಚೀನ ಚೀನಾದ ರಾಜಕೀಯ ವ್ಯವಸ್ಥೆಯನ್ನು 2 ಯುಗಗಳನ್ನಾಗಿ ವಿಂಗಡಣೆ ಮಾಡಿದರು. ಒಂದು ಪ್ರಾಚೀನ ಯುಗ, ಮತ್ತೊಂದು ಸಾಮ್ರಾಜ್ಯ ಯುಗ ಅಂತ ಹೇಳಿಬಿಟ್ಟು. ಅಲ್ಲಿ ವಿಶೇಷವಾಗಿ ಸಾಮ್ರಾಜ್ಯ ಯುಗದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಶ್ರೀ ಹುವಾಂಗ್ಟಿಯ ಸಾಧನೆಗಳನ್ನು ನೋಡಿದ್ದೀವಿ. ಕುವಿನ ವಂಶದ ದೊರೆ, ಅವನ ನಂತರ ಊಟಿ ಎಂಬಂತಹ ಹಾನ್ ವಂಶದ ದೊರೆಯ ಸಾಧನೆಗಳನ್ನು ನೋಡಿದ್ದೀವಿ. ಈ ಸಾಧನೆಗಳು ಅವರ ಹಲವಾರು ಮಹತ್ವದ ವಿಚಾರಧಾರೆಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾವ. ಮತ್ತು ಅವರ ಕಾಲದಲ್ಲಿ ಸುವರ್ಣ ಯುಗ ಕೂಡ ನಿರ್ಮಾಣ ಆಯಿತು ಎಂಬಂಥ ಒಂದು ವಿಚಾರ ನಮಗೆ ಗೊತ್ತಾಗ್ಯದ. ಅದೇ ರೀತಿಯಾಗಿ ನಾವು ಈಗಿನ ಒಂದು ಅವಧಿಯಲ್ಲಿ ಪ್ರಾಚೀನ ಚೀನಾ ನಾಗರಿಕತೆಯ ಸಾಮಾಜಿಕ ಸ್ಥಿತಿ ಏನಾಗಿತ್ತು, ಸೋಷಿಯಲ್ ಕಂಡೀಷನ್, ಚೀನಾದ ಒಂದು ಸಮಾಜದಲ್ಲಿ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಗಳಿದ್ದಾವ ಎಂಬಂಥ ಒಂದು ವಿಚಾರವನ್ನು ನಾವು ಇಲ್ಲಿ ನೋಡೋಣ. ಚೀನಾದ ಒಂದು ಸಮಾಜದಲ್ಲಿ 4 ವರ್ಗಗಳಿದ್ದು ನೋಡ. ವರ್ಗಗಳನ್ನು ಯಾವ ರೀತಿ ಮಾಡಿದ್ದಾರಪ್ಪ ಅಂದ್ರೆ, ಜನರು ಮಾಡುವಂತಹ ಕೆಲಸವನ್ನು ಆಧರಿಸಿ 4 ವರ್ಗಗಳನ್ನು ಮಾಡಿದ್ದಾರೆ. ಚೀನಾದ ಸಮಾಜದಲ್ಲಿ 4 ವರ್ಗಗಳು. ಅದರಲ್ಲಿ ಮೊದಲನೆಯ ವರ್ಗ ಅಧಿಕಾರಿಗಳು, ಪಂಡಿತರು, ಶಿಕ್ಷಕರಿಂದ ಕೂಡಿತ್ತು. ಮೊದಲನೇ ವರ್ಗದಲ್ಲಿರುವಂತಹ ಜನರು ಅಧಿಕಾರಿಗಳು, ಪಂಡಿತರು, ಶಿಕ್ಷಕರಾಗಿದ್ದರು. ಅದರಂತೆ ಎರಡನೇ ವರ್ಗದಲ್ಲಿ ರೈತರಿದ್ದರು. ರೈತರಿಂದ ಕೂಡಿದಂತಹದ್ದು ಎರಡನೇ ವರ್ಗ ಆಗಿತ್ತು. ಮೂರನೇ ವರ್ಗದಲ್ಲಿ ಕುಶಲಕರ್ಮಿಗಳಿದ್ದರು. ನೋಡಿ, ಮೂರನೇ ವರ್ಗದಲ್ಲಿ ಕುಶಲಕರ್ಮಿಗಳು ಇದ್ದರು. ಅದರಂತೆ 4ನೇ ವರ್ಗದಲ್ಲಿ ವ್ಯಾಪಾರಸ್ಥರಿದ್ದರು. ನೋಡಿ, ಹೀಗೆ ಅವರು ಮಾಡುವಂತಹ ಅಥವಾ ಜನರು ಮಾಡುವಂತಹ ಕೆಲಸವನ್ನು ಆಧರಿಸಿ ಚೀನಾದ ಸಮಾಜದಲ್ಲಿ 4 ವರ್ಗಗಳಿದ್ದುವು. ಮೊದಲನೇ ವರ್ಗದಲ್ಲಿ ಅಧಿಕಾರಿಗಳು, ಪಂಡಿತರು, ಶಿಕ್ಷಕರಿದ್ದರು. ಎರಡನೇ ವರ್ಗದಲ್ಲಿ ರೈತರಿದ್ದರು. ಮೂರನೇ ವರ್ಗದಲ್ಲಿ ಕುಶಲಕರ್ಮಿಗಳಿದ್ದರು. 4ನೇ ವರ್ಗದಲ್ಲಿ ವ್ಯಾಪಾರಸ್ಥರಿದ್ದರು. ಇದನ್ನು ನಾವು ಈಜಿಪ್ಟ್ ನಾಗರಿಕತೆಯಲ್ಲಿ ಕೂಡ ಸಾಮಾಜಿಕ ಜೀವನ ನೋಡಿದ್ದೀವಿ, ಸಮಾಜ ಸ್ಥಿತಿಯನ್ನು ನೋಡಿದ್ದೀವಲ್ವಾ. ಈಜಿಪ್ಟ್ ನಾಗರಿಕತೆಯಲ್ಲಿಯೂ ಕೂಡ ಅಲ್ಲಿ ಎಷ್ಟು ವರ್ಗಗಳಿದ್ದವು ನೋಡಿ, ವಿಚಾರ ಮಾಡಿ. ಅಲ್ಲಿ ಎಷ್ಟು ವರ್ಗಗಳಿದ್ದವು ಹೇಳಿದ್ದು ಈಗಾಗಲೇ ನೋಡಿದ್ದೀವಲ್ವ. ನಾವು ಹೋಲಿಕೆ ಮಾಡ್ಕೊಳ್ಳೋಣ. ಈಜಿಪ್ಟ್ ನಾಗರಿಕತೆಯಲ್ಲಿ 3 ವರ್ಗಗಳಿದ್ದವು ಅಲ್ವಾ. ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ. ಆದರೆ ಚೀನಾ ನಾಗರಿಕತೆಯಲ್ಲಿ ಏನಿದಾವ, 4 ವರ್ಗಗಳಿದಾವ. ಅದು ಜನರು ಮಾಡುವಂತಹ ವೃತ್ತಿಯನ್ನು ಆಧರಿಸಿ 4 ವರ್ಗಗಳಿದ್ದಾವ. 1ನೇ ವರ್ಗ, 2ನೇ ವರ್ಗ, 3ನೇ ವರ್ಗ, 4ನೇ ವರ್ಗ ಅಂತ ಹೇಳಿಬಿಟ್ಟು ನೋಡಿ. ಇದನ್ನು ಪಿರಾಮಿಡ್ನ ಒಂದು ಚಿತ್ರದಲ್ಲಿ ನೋಡೋಣ. ಪಿರಾಮಿಡ್ನ ಒಂದು ಆಕೃತಿಯಲ್ಲಿ ಕೊಟ್ಟಿದ್ದಾನೆ. ವಿಶೇಷವಾಗಿ ಮೊದಲನೇ ವರ್ಗದಲ್ಲಿ ಅಧಿಕಾರಿಗಳು, ಪಂಡಿತರಿದ್ದಾರ. ಅದರ ಮೊದಲಿನ 2 ಭಾಗಗಳೇನಿದ್ದಾವ, ಪಿರಾಮಿಡ್ನ ಮೊದಲಿನ 2 ಭಾಗಗಳು ಮೊದಲನೇ ವರ್ಗ. ಅದು ಅಧಿಕಾರಿಗಳು, ವಿಶೇಷವಾಗಿ ಪಂಡಿತರು, ಶಿಕ್ಷಕರು ಮತ್ತು ದೊರೆಗಳು ನೋಡಿದ್ದೀವಿ. ಫ್ಯೂಡರ್ಸ್,
ಅದೇ ರೀತಿಯಾಗಿ ಆಫೀಸರ್ಸ್, ಅದೇ ರೀತಿಯಾಗಿ ಟೀಚರ್ಸ್. ಇವರೆಲ್ಲರೂ ಸೇರಿದಂತಹ ಒಂದು ವರ್ಗ ಮೊದಲನೇ ವರ್ಗ, ಫಸ್ಟ್ ಕ್ಲಾಸ್ ಇನ್ ದ ಸೊಸೈಟಿ ಆಫ್ ಚೀನೀಸ್ ಇನ್ಕ್ಲೂಡೆಡ್ ದ ಆಫೀಸರ್ಸ್, kings and royal families, teachers. That is a first class. In the second class included the farmers. ನೋಡಿ, ಮೂರನೇ ಪಿರಮಿಡ್ನಲ್ಲಿರುವಂಥ ಮೂರನೇ ಭಾಗ ಫಾರ್ಮರ್ಸ್. ವಿಶೇಷವಾಗಿ ಎರಡನೇ ವರ್ಗ. ಅದು ಮೊದಲಿನ ಎರಡು ಪಿರಮಿಡ್ನ ಎರಡು ಭಾಗಗಳು ಮೊದಲನೇ ವರ್ಗಕ್ಕೆ ಸಂಬಂಧಿಸಿದವು. ಮೂರನೇ ಭಾಗ ಏನಿದೆ ಅದು ಎರಡನೇ ವರ್ಗಕ್ಕೆ ಸಂಬಂಧಿಸಿದಂಥದ್ದು. ವಿಶೇಷವಾಗಿ ರೈತರು, ಫಾರ್ಮರ್ಸ್ ಇದ್ರು. ಇನ್ನು ಮೂರನೇ ವರ್ಗದಲ್ಲಿ ಕುಶಲಕರ್ಮಿಗಳು. ನೋಡಿ, ಕ್ರಾಫ್ಟ್ಸ್ಮನ್ ಇದ್ರು ಮೂರನೇ ವರ್ಗದಲ್ಲಿ. ಇನ್ ಥರ್ಡ್ ಕ್ಲಾಸ್ ಕ್ರಾಫ್ಟ್ಮನ್ಸ್, ಕುಶಲಕರ್ಮಿಗಳ ಒಂದು ವರ್ಗ ಮೂರನೇ ವರ್ಗ ಆಗಿತ್ತು. ಇನ್ನು ಫೋರ್ತ್ ಕ್ಲಾಸ್ ಟ್ರೇಡರ್ಸ್, ವ್ಯಾಪಾರಸ್ಥರ ವರ್ಗ ನಾಲ್ಕನೇ ವರ್ಗ ಆಗಿತ್ತು. ಹೀಗೆ 4 ವರ್ಗದಿಂದ ಕೂಡಿದಂಥ ಒಂದು ಸಮಾಜ ಪ್ರಾಚೀನ ಚೀನಾದ ನಾಗರಿಕತೆಯಲ್ಲಿ ಇತ್ತು ಎಂಬಂಥ ಒಂದು ವಿಚಾರ ಗೊತ್ತಾಗ್ತದೆ. ನೋಡಿ, ಚೀನಿಯರ ಒಂದು ಸಮಾಜ ಪರಂಪರಾಗತ ಸಮಾಜ ಆಗಿತ್ತು. ನೋಡಿ, ಟ್ರೆಡಿಷನಲ್ ಸೊಸೈಟಿ ಇದು, ಪರಂಪರಾಗತವಾದಂಥ ಸಮಾಜ. ಮತ್ತು ಈ ಒಂದು ಸಮಾಜದಲ್ಲಿ ಪುರುಷನಿಗೆ ಉನ್ನತವಾದಂಥ ಸ್ಥಾನಮಾನ. ಹಾಗಾದರೆ ಇದೊಂದು ಪುರುಷ ಪ್ರಧಾನ ಸಮಾಜ. ಪುರುಷನಿಗೆ ಉನ್ನತವಾದಂಥ ಸ್ಥಾನಮಾನ ಇತ್ತು. ಪುರುಷನೇ ಉನ್ನತವಾದಂಥ ವ್ಯಕ್ತಿಯಾಗಿದ್ದ. ಸಮಾಜದಲ್ಲಿ ಅವನ ಮಾತೆ ನಡೀತಾ ಇದ್ದುವು. ನೋಡಿ, ಪುರುಷನೇ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯ ಮೂಲಾಧಾರನಾಗಿದ್ದ ಸಮಾಜದಲ್ಲಿ. ಅವನಿಂದಲೇ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದವು. ಅದಕ್ಕಾಗಿ ನಾವು ಪುರುಷ ಪ್ರಧಾನ ಸಮಾಜ ಅಂತ ನಾವು ಕರಿತಾ ಇದ್ದೀವಿ. ಅಂದ್ರೆ ಕುಟುಂಬವು ಸಮಾಜದ ಅಡಿಪಾಯ ಆಗಿತ್ತು. ನೋಡಿ, ಸಮಾಜದ ಅಡಿಪಾಯ ಯಾವುದಪ್ಪ ಅಂದ್ರೆ ಕುಟುಂಬ, ಫ್ಯಾಮಿಲಿ ಈಸ್ ದ ಬೇಸ್ಮೆಂಟ್ ಆಫ್ ಸೊಸೈಟಿ. ಸಮಾಜದ ಒಂದು ಅಡಿಪಾಯ ಅಂದರೆ ಕುಟುಂಬದಿಂದಲೇ ಸಮಾಜ ನಿರ್ಮಾಣ ಆಗಿತ್ತು ಅಂತ. ಕುಟುಂಬನೇ ಮೂಲವಾದಂಥ ಒಂದು ತಳಪಾಯ. ಅದಕ್ಕೆ ಈ ಒಂದು ಕುಟುಂಬದ ತಳಪಾಯದ ಮೇಲೆ ಚೀನಿ ಒಂದು ಸಮಾಜ ನಿರ್ಮಾಣ ಆಗಿತ್ತು ಎಂಬಂಥ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ಆದರೆ ಚೀನಾದ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಅಷ್ಟೊಂದು ಉತ್ತಮವಾದಂಥ ಸ್ಥಾನಮಾನಗಳು ಇರಲಿಲ್ಲ. ನೋಡಿ, ಚೀನಾದ ಸಮಾಜದಲ್ಲಿ ಮಹಿಳೆಯರಿಗೆ ಉತ್ತಮವಾದಂಥ ಸ್ಥಾನಮಾನ ಇರಲಿಲ್ಲ. ಅದಕ್ಕೆ ಮೊದಲೇ ಹೇಳಿದೀವಿ ನಾವು, ಇದೊಂದು ಪುರುಷ ಪ್ರಧಾನ ಸಮಾಜ. ನೋಡಿ, ಚೀನಿಯರದು ಪುರುಷ ಪ್ರಧಾನ ಸಮಾಜ ಆಗಿತ್ತು. ಅದಕ್ಕಾಗಿ ಅಲ್ಲಿ ಏನು ಮಹಿಳೆಯರಿಗೆ ಉನ್ನತವಾದಂಥ ಸ್ಥಾನಮಾನ ಇರಲಿಲ್ಲ. ಆದರೆ ಜಗತ್ತಿನ ಮೊದಲ ನಾಗರಿಕತೆ ನೋಡಿದ್ದೀವಲ್ವ ನಾವು, ಯಾವುದದು? ಈಜಿಪ್ಟ್ ನಾಗರಿಕತೆ. ಅಲ್ಲಿ ಏನು ಮಾಡಿದ್ವಿ? ಅಲ್ಲಿಯ ಮಹಿಳೆಯರ ಸ್ಥಾನಮಾನ ಏನಾಗಿತ್ತು ನೋಡಿ, ಅಲ್ಲಿ ಮಹಿಳೆಯರಿಗೆ ಉನ್ನತವಾದಂಥ ಸ್ಥಾನಮಾನಗಳಿದ್ದವು. ನೋಡಿ, ವಿಶ್ವದ ಮೊಟ್ಟ ಮೊದಲ ರಾಣಿ ಆಳಲ್ಪಟ್ಟಂತಹ ದೇಶ ಅದು ಈಜಿಪ್ಟ್ ಅಲ್ವಾ. ನೋಡಿ, ಈಜಿಪ್ತಿನ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಉನ್ನತವಾದಂಥ ಸ್ಥಾನಮಾನಗಳಿದ್ದವು. ಆದರೆ ಚೀನಾದ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಅಷ್ಟೊಂದು ಉನ್ನತವಾದಂಥ ಸ್ಥಾನಮಾನಗಳಿರಲಿಲ್ಲ. ಅವರ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಶೋಚನೀಯ ಆಗಿತ್ತು ಅಂತ ನಾವು ಹೇಳಬಹುದು. ಬದಲಾವಣೆ ಆಗ್ತಾ ಬರ್ತಾ ಇದೆ ಅಲ್ವಾ. ನೋಡಿ, ಈಜಿಪ್ಟ್ ನೋಡಿದ್ದೀವಿ, ಮೆಸೊಪೊಟೇಮಿಯಾದಲ್ಲಿ ಕೂಡ ನೋಡಿದ್ದೀರಿ ಅವರ ಸಮಾಜದಲ್ಲಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಚೀನಾದ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಉತ್ತಮವಾದಂಥ ಸ್ಥಾನಮಾನಗಳು ಇರಲಿಲ್ಲ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಅವ್ರು ಏನಂತಿದ್ರಪ್ಪ ಅಂದ್ರೆ, ಹೆಣ್ಣು ಮಗುವನ್ನು ಕುಟುಂಬದ ಹೊರೆ ಅಂತ ತಿಳ್ಕೊಂಡಿದ್ರು. ನೋಡಿ, ಕುಟುಂಬದಲ್ಲಿ ಹೆಣ್ಣು ಮಗು ಹುಡ್ತಪ್ಪ ಅಂದ್ರೆ ಅದೊಂದು ಹೊರೆಯಪ್ಪ, ನೋಡಿ ಅದೊಂದು ಭಾರಪ್ಪ ನಮಗೆ. ಯಾಕಂದ್ರೆ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳು ಇರಲಿಲ್ಲ. ನೋಡಿ, ಹೆಣ್ಣಂದ್ರೆ ಒಂದು ಹುಣ್ಣು ಎಂಬಂಥ ಒಂದು ಮನೋಭಾವನೆ ಚೀನಾದ ಸಮಾಜದಲ್ಲಿ ಇತ್ತು ಎಂಬುದು ನಮಗಿಲ್ಲಿ ಗೊತ್ತಾಗ್ತದೆ. ಅಂದರೆ ಹೆಣ್ಣು ಮಗುವನ್ನು ಕುಟುಂಬದ ಹೊರೆ ಅಂತ ಅವ್ರು ತಿಳ್ಕೊಂಡಿದ್ರು. ಯಾಕಂದರೆ ಮಹಿಳೆಗೆ ಅಷ್ಟೊಂದು ಉನ್ನತವಾದಂಥ ಸ್ಥಾನಮಾನ ಇರಲಿಲ್ಲ. ಆದರೆ ಇವ ಸಮಾಜದಲ್ಲಿ ಒಂದು ಸಣ್ಣ ವರ್ಗ ಇತ್ತು, ಮೆಂಡಾರಿನ್ ಎಂಬಂಥ ಒಂದು ವರ್ಗ.
ಈ ಒಂದು ಮೆಂಡಾರಿನ್ ಎಂಬಂಥ ಒಂದು ವರ್ಗ ಏನು ಮಾಡ್ತಿತ್ತಪ್ಪ ಅಂದ್ರೆ ಚೀನಾ ಭಾಷೆಯನ್ನು ಓದಿ ಬರೆಯುವಂಥವರಾಗಿದ್ದರು ಇವರು. ಆ ಚೀನಿ ಭಾಷೆಯನ್ನು ಓದಿ ಬರೆಯುವಂತಹ ಒಂದು ವರ್ಗ ಮೆಂಡಾರಿನ್ ಎಂಬಂಥ ಒಂದು ವರ್ಗ ಆಗಿತ್ತು. ಇವರಿಗೆ ಮಾತ್ರ ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನಮಾನ ಇತ್ತು, ಸಮಾಜದಲ್ಲಿ ಹೆಚ್ಚಿನ ಗೌರವಗಳು ಇವರಿಗಿದ್ದುವು. ನೋಡಿ, ಮೆಂಡಾರಿನ್ ಎಂಬಂಥ ಒಂದು ಸಣ್ಣ ವರ್ಗ ಚೀನಾ ಭಾಷೆಯನ್ನು ಓದಿ ಬರೆಯುವಂಥವರಾಗಿದ್ದರು. ಅದಕ್ಕಾಗಿ ಇವರಿಗೆ ಚೀನಾದ ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನಮಾನಗಳಿದ್ದವು. ಮೆಂಡಾರಿನ್ ಕ್ಲಾಸ್ ಈಸ್ ದ ಸ್ಮಾಲ್ ಕ್ಲಾಸ್, ಇಟ್ ಹ್ಯಾಸ್ ಎ ಗ್ರೇಟ್ ಕ್ಲಾಸಸ್, ಗ್ರೇಟ್ ಸಿಚುವೇಶನ್ ಇನ್ ದ ಸೊಸೈಟಿ ಆಫ್ ಚೀನಾ ಎಂಬಂಥ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ಅಂದರೆ ಚೀನಾದ ಒಂದು ಸಮಾಜದಲ್ಲಿ ಇವರಿಗೆ ಉನ್ನತವಾದಂಥ ಸ್ಥಾನಮಾನಗಳಿದ್ದವು ಎಂಬಂಥ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ಅಂದರೆ ಹೀಗೆ ಈ ವಿಚಾರಧಾರೆಗಳೇನಿದಾವ ಚೀನಾದ ಸಾಮಾಜಿಕ ಸ್ಥಿತಿಯ ಒಂದು ಪರಿಚಯವನ್ನು ನಮಗಿಲ್ಲಿ ಮಾಡಿಕೊಡ್ತಾ ಇದ್ದಾವ ಎಂಬಂಥ ಪರಿಕಲ್ಪನೆ ನಮಗೆ ಬರ್ತದೆ. ಅಂದರೆ ಇವೆಲ್ಲವುಗಳು ಚೀನಾದ ಸಮಾಜವನ್ನು ನಿರ್ಮಾಣ ಮಾಡಿದವು ಎಂಬಂಥ ಒಂದು ವಿಚಾರ. ಇನ್ನು ಚೀನೀಯರ ಮತ್ತೊಂದು ಪ್ರಮುಖವಾದಂತಹ ಕ್ಷೇತ್ರಪ್ಪ ಅಂದ್ರೆ ಆರ್ಥಿಕ ಸ್ಥಿತಿ, ಎಕನಾಮಿಕ್ ಕಂಡೀಷನ್. ನೋಡಿ, ಇವರ ಎಕನಾಮಿಕ್ ಕಂಡೀಷನ್, ಆರ್ಥಿಕ ಸ್ಥಿತಿ ಏನಾಗಿತ್ತಪ್ಪ? ಆರ್ಥಿಕ ಜೀವನದ ನಿರ್ವಹಣೆಗಾಗಿ ಚೀನೀಯರು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು? ಚೀನೀಯರ ಆರ್ಥಿಕ ಸ್ಥಿತಿಯ ಪ್ರಧಾನ ಕಸಬು ಏನಾಗಿತ್ತು? ಅದ್ರ ಜೊತೆಗೆ ಯಾವ ಯಾವ ಕೆಲಸ ಕಾರ್ಯಗಳನ್ನು ತಮ್ಮ ಜೀವನ ನಿರ್ವಹಣೆಗಾಗಿ ಅವರು ಮಾಡ್ತಾ ಇದ್ರು ಎಂಬಂಥ ಒಂದು ವಿಚಾರದ ಅಡಿಯಲ್ಲಿ ನಾವು ಚೀನೀಯರ ಆರ್ಥಿಕ ಸ್ಥಿತಿಯನ್ನು ನೋಡೋಣ. ಚೀನೀಯರ ಆರ್ಥಿಕ ಜೀವನದ ಮುಖ್ಯ ಉದ್ಯೋಗ ಯಾವುದಾಗಿತ್ತಪ್ಪ ಅಂದ್ರೆ ಕೃಷಿ ಆಗಿತ್ತು. ಈಗಾಗಲೇ ನಾವು ಈಜಿಪ್ಟ್ ನಾಗರಿಕತೆಯಲ್ಲಿ ನೋಡಿದ್ದೀವಲ್ವಾ, ಎಲ್ಲಿ ನದಿ ಇರ್ತದ ಅಲ್ಲಿ ಕೃಷಿ ಇದ್ದೇ ಇರ್ತದ ಅಲ್ವಾ? ಯಾಕಂದರೆ ಕೃಷಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನದಿ ಮುಖಜ ಭೂಮಿಯಲ್ಲಿ ಸಿಗ್ತಾವ, ಅಥವಾ ನದಿ ಮುಖಜ ಭೂಮಿ ಕೃಷಿಗೆ ಬೇಕಾದಂತಹ ಅಗತ್ಯತೆಗಳನ್ನು ಅದು ಪೂರೈಸ್ತದ. ಯಾಕಂದರೆ ಅದಕ್ಕೆ ಬೇಕಾದಂತಹ ಮೆಕ್ಕಲಿನ ಮಣ್ಣನ್ನು ಒದಗಿಸಿಕೊಡ್ತದೆ, ಹೆಚ್ಚಿನ ಪ್ರಮಾಣದ ಧಾರಾಳವಾದಂತಹ ನೀರಿನ ಸೌಕರ್ಯವನ್ನು ಒದಗಿಸಿಕೊಡ್ತದೆ. ನೋಡಿ, ಮತ್ತು ಕೃಷಿಗೆ ಏನು ಬೇಕು? ಇವೇ ಅಲ್ವಾ? ಅದಕ್ಕೆ ಈ ಒಂದು ಚೀನಾ ನಾಗರಿಕತೆಯಲ್ಲಿ ನದಿಗಳಿದ್ದವು ಅಲ್ವಾ, ನದಿ ಕಣಿವೆಗಳ ಒಂದು ಮುಖಜದಲ್ಲಿಯೇ ಈ ಒಂದು ನಾಗರಿಕತೆ ಬೆಳೆದು ಬಂತಲ್ವಾ. ಅದಕ್ಕಾಗಿ ಇವರು ಕೂಡ ಕೃಷಿಯನ್ನೇ ತಮ್ಮ ಮುಖ್ಯ ಉದ್ಯೋಗವನ್ನಾಗಿ ಮಾಡಿಕೊಂಡ್ರು. ತಮ್ಮ ಆರ್ಥಿಕ ಜೀವನದ ಮುಖ್ಯ ಉದ್ಯೋಗ ಕೃಷಿಯನ್ನಾಗಿ ಮಾಡಿಕೊಂಡಿದ್ದು. ಅಗ್ರಿಕಲ್ಚರ್ ಈಸ್ ದ ಮೇನ್ ಜಾಬ್, ಮೇನ್ ಆಕ್ಯುಪೇಷನ್ ಇನ್ ಚೀನಿ ಎಕನಾಮಿಕ್ ಕಂಡೀಷನ್. ನೋಡಿ, ಚೀನಿಯರ ಆರ್ಥಿಕ ಜೀವನದ ಅಥವಾ ಆರ್ಥಿಕ ಸ್ಥಿತಿಯ ಮುಖ್ಯ ಉದ್ಯೋಗ ಕೃಷಿಯಾಗಿತ್ತು. ಇನ್ನು ಕೃಷಿಗೆ ಕಾಲುವೆ ಆಧಾರಿತ ನೀರಾವರಿ ವ್ಯವಸ್ಥೆಯನ್ನು ಕೂಡ ಅವರು ಅಭಿವೃದ್ಧಿಗೊಳಿಸಿದ್ದಾರೆ. ನೋಡಿ, ಕೃಷಿಗೆ ಏನು ಅವಶ್ಯವಾಗಿ ಬೇಕು? ನೀರು ಬೇಕು. ನೀರಿನ ಹರಿವಿಗೆ ಏನು ಮಾಡಿದ್ರು ಅವರು? ಕಾಲುವೆಯನ್ನು ಆಧರಿಸಿ ನೀರಾವರಿ ಸೌಕರ್ಯಗಳನ್ನು ಮಾಡಿಕೊಂಡ್ರು. ಕಾಲುವೆಗಳು ಹೇಳಿದ್ದೀವಿ ಈಗಾಗಲೇ, ರಾಜಕೀಯ ಸ್ಥಿತಿಯಲ್ಲಿ ನೋಡಿದ್ದೀವಲ್ವಾ. ಶ್ರೀ ಹೂವಾಂಗ್ಟಿ ಕಾಲುವೆಗಳ ನಿರ್ಮಾಣ ಮಾಡಿದ. ನೋಡಿ, ಶ್ರೀ ಹೂವಾಂಗ್ಟಿ ತನ್ನ ಮೊದಲ ಚಕ್ರವರ್ತಿ ಕಾಲುವೆಗಳನ್ನು ನಿರ್ಮಿಸಿದ್ನಲ್ವ, ಕಾಲುವೆಗಳನ್ನು ತೋರಿಸಿದ್ನಲ್ವ. ಯಾವುದೇ ಕಾಲುವೆಗಳನ್ನು ತೋರಿಸಿದ? ಕೃಷಿಗೆ ಬೇಕಾದಂತಹ ನೀರಿನ ಸೌಕರ್ಯವನ್ನು ಮಾಡ್ಕೊಳ್ಳಿಕ್ಕೆ. ನೋಡಿ, ಕೃಷಿಗೆ ಬೇಕಾದಂಥ ನೀರಿನ ಸೌಕರ್ಯಕ್ಕಾಗಿ ಅವರು ಕಾಲುವೆಗಳನ್ನು ತೋರಿಸಿದರು. ಕಾಲುವೆಗಳ ಮುಖಾಂತರ ನೀರಾವರಿ ವ್ಯವಸ್ಥೆಯನ್ನು, ಕೃಷಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಅವರು ಮಾಡಿದರು. ಮತ್ತು ಕಬ್ಬಿನ ಮತ್ತು ಕಟ್ಟಿಗೆಗಳಿಂದ ನಿರ್ಮಿಸಿದಂಥ ಕೃಷಿ ಉಪಕರಣಗಳನ್ನು ಬಳಸ್ತಾ ಇದ್ರು ಅವರು. ಕೃಷಿ ಸಂಬಂಧಿಸಿದ ಉಪಕರಣಗಳು ಈಗಾಗಲೇ ಒಂದೆರಡು ಉಪಕರಣ ನೋಡಿದ್ದೀವಲ್ವಾ. ನೋಡಿ, ನೇಗಿಲು, ಏತ, ನೇಗಿಲುಗಳನ್ನು ಮಾಡ್ತಾ ಅವರು ನಿರ್ಮಾಣ, ವಿಶೇಷವಾಗಿ ಈಜಿಪ್ಟ್ ನಾಗರಿಕತೆಯಲ್ಲಿ ನೇಗಿಲುಗಳ ಉಪಯೋಗ ಮಾಡಿದ್ರಲ್ವ ಅವರು. ಈ ಒಂದು ನೇಗಿಲು ಏನು ಮಾಡ್ತೋ? ಕೃಷಿಗೆ ಒಂದು ಅಭಿವೃದ್ಧಿಗೆ ಬೇಕಾದಂಥ ಒಂದು ಸಹಾಯವನ್ನು ಮಾಡ್ತು. ಈ ನೇಗಿಲನ್ನು ತಯಾರು ಮಾಡಲಿಕ್ಕೆ ಅಥವಾ ಕೃಷಿಗೆ ಸಂಬಂಧಿಸಿದ ಹಲವು ಸಲಕರಣೆಗಳೇನಿದ್ದವು, ಆ ಸಲಕರಣೆಗಳನ್ನು ಕಬ್ಬಿನ ಮತ್ತು
ಕಬ್ಬಿಣ ಮತ್ತು ಕಟ್ಟಿಗೆಗಳಿಂದ ನಿರ್ಮಿಸಿದಂಥ ಕೃಷಿ ಉಪಕರಣಗಳನ್ನು ಅವರು ಬಳಸ್ತಾ ಇದ್ರು. ನೋಡಿ ಕೊಟ್ಟಿದೆ, ಬಂದಿದೆ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಮಗೆ. ವಿಶೇಷವಾಗಿ ಕೃಷಿಯ ಒಂದು ಬೆಳವಣಿಗೆ ಅವರು ಯಾವ ರೀತಿ ಮಾಡ್ಕೊಂಡಿದ್ರು ಎಂಬಂಥ ಒಂದು ವಿಚಾರ. ಹಾಗಾದ್ರೆ ಕೃಷಿ ಬೆಳೀತಾ ಇದ್ದಾರಪ್ಪ ಅಂದ್ರೆ, ಕೃಷಿ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ, ಕೃಷಿಯಲ್ಲಿ ಯಾವ್ಯಾವ ಪ್ರಮುಖವಾದಂಥ ಬೆಳೆಗಳನ್ನು ಬೆಳೀತಾ ಇದ್ದೀರಪ್ಪ? ಚಿತ್ರದಲ್ಲಿದೆ, ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಪ್ರಮುಖ ಬೆಳೆಗಳನ್ನು ಬೆಳೀತಾ ಇದ್ರು? ವಿಶೇಷವಾಗಿ ಗೋಧಿ, ವೀಟ್, ಭತ್ತ, ರೈಸ್, ನೋಡಿ ಸೋಯಾಬೀನ್ ಮತ್ತು ಸಿರಿಧಾನ್ಯಗಳು. ಗೋಧಿ, ಭತ್ತ, ಸೋಯಾಬೀನ್, ಸಿರಿಧಾನ್ಯಗಳು ಅವರ ಪ್ರಮುಖ ಬೆಳೆಗಳಾಗಿದ್ದುವು. ನೋಡಿ, ವೀಟ್, ರೈಸ್, ಸೋಯಾಬೀನ್, ಅದರ ಕ್ರಾಪ್ಸ್ ಇದ ಮೇನ್ ಕ್ರಾಪ್ಸ್ ಇನ್ ಚೀನಾ. ನೋಡಿ ಲಿಸ್ಟ್ ಇದೆ. ರೈಸ್ ಇದೆ, ವೀಟ್ ಇದೆ, ಸೋಯಾಬೀನ್ ಇದೆ, ಅದೇ ರೀತಿ ಟೀ ಇದೆ. ಇವೆಲ್ಲವುಗಳು ಅವರ ಪ್ರಮುಖವಾದಂತಹ ಬೆಳೆಗಳಾಗಿದ್ದವು. ಈ ಸಂಬಂಧಿಸಿದಂಗೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಜೊತೆಗೆ ಚಹಾ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು. ನೋಡಿ, ಚಹಾ ಮತ್ತು ತೋಟಗಾರಿಕಾ ಬೆಳೆಗಳು ಇದೆ ನೋಡಿ. ಚಹಾ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಕೂಡ ಅವರು ಬೆಳೀತಾ ಇದ್ರು. ವಿಶೇಷವಾಗಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಅದು ತೋಟಗಾರಿಕೆಯ ಒಂದು ಚಿತ್ರ. ಅದು ಟೀ ಸೊಪ್ಪನ್ನು ಬೆಳೀತಾ ಒಂದು ಚಿತ್ರ, ಅದು ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಚಹಾ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ರು. ಟೀ ಆ್ಯಂಡ್ ಹಾರ್ಟಿಕಲ್ಚರ್. ಮತ್ತು ಇವರ ಸಾಕು ಪ್ರಾಣಿಗಳು ಹಂದಿ ಮತ್ತು ಕುರಿ ಅವರ ಸಾಕು ಪ್ರಾಣಿಗಳಾಗಿದ್ದು, ತಮ್ಮ ಆರ್ಥಿಕ ಜೀವನದಲ್ಲಿ ಈ ಸಾಕು ಪ್ರಾಣಿಗಳ ಮುಖಾಂತರವೂ ಕೂಡ ಅವರು ಜೀವನ ನಡೆಸ್ತಾ ಇದ್ರು. ತೋಟಗಾರಿಕಾ ಬೆಳೀತಾ ಇದ್ರು, ಚಹಾ ಬೆಳೀತಾ ಇದ್ರು, ಅದೇ ರೀತಿಯಾಗಿ ಗೋಧಿ, ಭತ್ತ, ಸೋಯಾಬೀನ್ ಮತ್ತು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರು. ತಮ್ಮ ಆರ್ಥಿಕ ಜೀವನ ನಿರ್ವಹಣೆಯಲ್ಲಿ ಕೃಷಿಗೆ ಸಂಬಂಧಿಸಿ ತಮ್ಮ ಆರ್ಥಿಕ ಜೀವನ ನಿರ್ವಹಣೆಗೆ ಈ ಎಲ್ಲ ಪ್ರಮುಖವಾದಂತಹ ಬೆಳವಣಿಗೆಗಳನ್ನು ಅವರು ಹೊಂದಿದ್ರು. ಕೋಳಿ ಸಾಕಣೆಯನ್ನು ಕೂಡ ಅವರು ಮಾಡ್ತಾ ಇದ್ರು ತಮ್ಮ ಆರ್ಥಿಕ ಜೀವನಕ್ಕೆ. ನೋಡಿ, ಕೃಷಿಗೆ ಸಂಬಂಧಿಸಿ ಈ ಎಲ್ಲ ಹಲವಾರು ಮಜಲುಗಳೇನಿದಾವ, ಹಲವಾರು ಮುಖಗಳೇನಿದಾವ, ಅವರ ಆರ್ಥಿಕ ಜೀವನದ ಮುಖ್ಯ ಉದ್ಯೋಗ ಕೃಷಿ ಆಗಿತ್ತು ಎಂಬುದನ್ನು ನಮಗೆ ಸಾಬೀತು ಮಾಡಿ ತೋರಿಸ್ತಾ ಇದ್ದಾವ. ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ದ ಚೀನೀಸ್ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್. ನೋಡಿ, ಆರ್ಥಿಕ ಸ್ಥಿತಿಯಲ್ಲಿ ಕೃಷಿ ಆಧಾರಿತ ಒಂದು ಜೀವನವನ್ನು ಅವರು ನಡೆಸ್ತಾ ಇದ್ರು ಎಂಬಂಥ ಒಂದು ವಿಚಾರ ಗೊತ್ತಾಗ್ತದೆ. ಆ ನಂತರ ಆರ್ಥಿಕ ಜೀವನದ ಮತ್ತೊಂದು ಪ್ರಮುಖವಾದಂಥ ಅಂಶಪ್ಪ ಅಂದ್ರೆ ಕೈಕಸಬುಗಳು, ಕ್ರಾಫ್ಟ್ಸ್ಮನ್ ಅಂತ ನೋಡಿದ್ದೀವಿ ಅಲ್ವಾ. ಅವರ ಸಾಮಾಜಿಕ ಜೀವನದಲ್ಲಿ 4 ವರ್ಗಗಳಿದ್ದವಲ್ವಾ. ಆ 4 ವರ್ಗಗಳಲ್ಲಿ ಒಂದು ವರ್ಗ ಇದ್ದು ಕುಶಲಕರ್ಮಿಗಳ ವರ್ಗ, 3ನೇ ವರ್ಗ ಅಲ್ವಾ. ನೋಡಿ, 2ನೇ ವರ್ಗ ರೈತರಿದ್ರು ಕೃಷಿಗೆ ಸಂಬಂಧಿಸಿದ ಹಾಗೆ. ನೋಡಿ, 3ನೇ ವರ್ಗ ಕುಶಲಕರ್ಮಿಗಳಿದ್ರು, ಅವರು ಕೈಕಸಬುದಾರರು, ಕ್ರಾಫ್ಟ್ಸ್ಮನ್ಸ್. ಅಂದ್ರೆ ತಮ್ಮ ಆರ್ಥಿಕ ಜೀವನದ ನಿರ್ವಹಣೆಗೆ ಹಲಗೆಲವು ಕೈಕಸಬುದಾರರು ಕೂಡ ತಮ್ಮ ಆರ್ಥಿಕ ಜೀವನ ನಿರ್ವಹಣೆಯನ್ನು ಅವರು ತಮ್ಮ ಕೈಕಸಬುಗಳ ಮುಖಾಂತರ ಮಾಡ್ಕೊಳ್ತಾ ಇದ್ರು. ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಏನೇನಿದಾವ ನೋಡಿ. ಮಡಿಗೆ ಕುಡಿಗಳನ್ನು ಮಾಡುವಂಥವರು, ಅದೇ ರೀತಿಯಾಗಿ ಇನ್ನಿತರ ಬಡಗಿ ಕೆಲಸ ಮಾಡುವಂಥವರು, ಅದೇ ರೀತಿಯಾಗಿ ಒಂದು ಹುಳ ನೋಡ್ತಾ ಇದ್ದೇವೆ, ರೇಷ್ಮೆ. ನೋಡಿ, ರೇಷ್ಮೆ ಹುಳ, ರೇಷ್ಮೆ ತಯಾರಿಕೆಯನ್ನು ಮಾಡುವಂಥ ಒಂದು ಕೆಲಸ. ಹಾಗಾದ್ರೆ ಏನೇನು ಮಾಡ್ತಾ ಇದ್ರಪ್ಪ, ಯಾರ್ಯಾರು ಇದ್ರಪ್ಪ ಎಂಬಂಥ ಒಂದು ವಿಚಾರದ ಅಡಿಯಲ್ಲಿ ನೋಡೋಣ. ನೋಡಿ, ಬಡಿಗ, ಕಮ್ಮಾರ, ಕಟ್ಟಿಗೆ ಕಡಿಯುವವ, ಕುಂಬಾರ, ನೇಕಾರ ಮುಂತಾದ ಕೈಕಸಬುದಾರರು ಇದ್ರು. ಅವರು ತಮ್ಮ ಆರ್ಥಿಕ ಜೀವನಕ್ಕಾಗಿ ಈ ಎಲ್ಲ ಪ್ರಮುಖವಾದ ಕೈಕಸಬುಗಳನ್ನು ಅಥವಾ ಕುಶಲಕರ್ಮಿಗಳ ಕೆಲಸಗಳನ್ನು ಅವರು ಮಾಡ್ತಾ ಇದ್ರು. ಬಡಿಗ, ಕಾರ್ಪೆಂಟರ್, ಕಮ್ಮಾರ, ಅದೇ ರೀತಿಯಾಗಿ ಕಟ್ಟಿಗೆ ಕಡಿಯುವವ, ಕುಂಬಾರ, ಪೊಟ್ರಿ ಮತ್ತು ವೀವರ್, ನೇಕಾರ, ಇವರು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ತಮ್ಮ ಆರ್ಥಿಕ ಜೀವನದ ನಿರ್ವಹಣೆಯನ್ನು ಮಾಡ್ತಾ ಇದ್ರು ಚೀನಾ ನಾಗರಿಕತೆಯಲ್ಲಿ ಎಂಬಂಥ ಒಂದು ವಿಚಾರ. ರೇಷ್ಮೆ ಚೀನಾದ ಪ್ರಮುಖ ಕೊಡುಗೆ. ನೋಡಿ, ಸಿಲ್ಕ್ ವಾರ್ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಸಿಲ್ಕ್ ವಾರ್ ಮತ್ತು ರೇಷ್ಮೆ, ಇಡೀ ಜಗತ್ತಿಗೆ ರೇಷ್ಮೆಯನ್ನು ಚೀನಿಯರು ತಮ್ಮ ಕೊಡುಗೆಯನ್ನು ಕೊಟ್ಟರು. ಚೀನಾ ರೇಷ್ಮೆ ಅತ್ಯಂತ ಉನ್ನತವಾದ ಕೊಡುಗೆ. ಅದು ಕೈಕಸಬಿನ ಮುಖಾಂತರ ಕುಶಲಕರ್ಮಿಗಳು ಇದರ ಮುಖಾಂತರ ಅಥವಾ
ತಮ್ಮ ಕೈಕಸಬು ಕೆಲಸಗಾರರ ಮುಖಾಂತರ ರೇಷ್ಮೆಯನ್ನು ಕೂಡ ಅವರು ತಯಾರಿಸ್ತಾ ಇದ್ರು ಚೀನಾದಲ್ಲಿ ತಮ್ಮ ಆರ್ಥಿಕ ಜೀವನದ ಒಂದು ನಿರ್ವಹಣೆಗಾಗಿ. ನೋಡಿ, ರೇಷ್ಮೆ ಚೀನಾದಿಂದ ವಿದೇಶಗಳಿಗೆ ರವಾನೆ ಆಗ್ತಾ ಇತ್ತು. ನೋಡಿ, ಚೀನಾದಿಂದ ಅಫ್ಘಾನಿಸ್ತಾನ ಮತ್ತು ಪರ್ಷಿಯಾದ ಮುಖಾಂತರ ಭೂಮಾರ್ಗವಾಗಿ ಹೋಗ್ತಾ ಇತ್ತು ಮತ್ತು ಹಿಂದೂ ಮಹಾಸಾಗರದಿಂದ ಜಲಮಾರ್ಗವಾಗಿ ಪಾಶ್ಚಿಮಾತ್ಯರೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತಂತ ಚೀನಾದ ರೇಷ್ಮೆ. ನೋಡಿ, ಚೀನಾದಿಂದ ರೇಷ್ಮೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗ್ತಾ ಇತ್ತಂತ. ಜಲಮಾರ್ಗವಾಗಿ ಹೋಗ್ತಾ ಇತ್ತು, ಭೂಮಾರ್ಗವಾಗಿಯೂ ಕೂಡ ಹೋಗ್ತಾ ಇತ್ತು. ನೋಡಿ, ಭೂಮಾರ್ಗ ಹೆಂಗೆ ಹೋಗ್ತಿತ್ತಪ್ಪ ಅಂದ್ರೆ ಅಫ್ಘಾನಿಸ್ತಾನ ಹಾಗೂ ಪರ್ಷಿಯಾದ ಮುಖಾಂತರ ಭೂಮಾರ್ಗವಾಗಿ ಹೋಗ್ತಾ ಇತ್ತು ಮತ್ತು ಹಿಂದೂ ಮಹಾಸಾಗರದ ಮುಖಾಂತರ ಜಲಮಾರ್ಗವಾಗಿ ಹೋಗ್ತಾ ಇತ್ತಂತ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ. ನೋಡಿ, ಭೂಮಾರ್ಗ ಅಫ್ಘಾನಿಸ್ತಾನ ಮತ್ತು ಪರ್ಷಿಯಾದ ಮುಖಾಂತರ ಭೂಮಾರ್ಗವಾಗಿ ಹೋಗ್ತಾ ಇತ್ತು, ಹಿಂದೂ ಮಹಾಸಾಗರದ ಮುಖಾಂತರ ಜಲಮಾರ್ಗವಾಗಿ ಹೋಗ್ತಾ ಇತ್ತು. ಅದಕ್ಕಾಗಿ ಈ ಮಾರ್ಗವನ್ನು ರೇಷ್ಮೆ ಮಾರ್ಗ ಅಂತ ಕರಿತಾ ಇದ್ರು. ನೋಡಿ, ಸಿಲ್ಕ್ ರೂಟ್, ರೇಷ್ಮೆ ಮಾರ್ಗ ಅಂತ ಇದನ್ನು ಕರಿತಾ ಇದ್ರು. ಹೇಳ್ತಾ ಚೀನಾ ಹ್ಯಾಡ್ ಟ್ರೇಡ್ ರಿಲೇಷನ್ ವಿತ್ ವೆಸ್ಟ್ ಥ್ರೂ ಎ ಲ್ಯಾಂಡ್ ರೂಟ್ ವಾಯಾ ಅಫ್ಘಾನಿಸ್ತಾನ್ ಆ್ಯಂಡ್ ಪರ್ಷಿಯಾ ಆ್ಯಂಡ್ ಆಲ್ಸೋ ಥ್ರೂ ಇಂಡಿಯನ್ ಓಷನ್ ವಿಚ್ ಈಸ್ ನೋನ್ ಆ್ಯಸ್ ಸಿಲ್ಕ್ ರೂಟ್. ಸಿಲ್ಕ್ ರೂಟ್ ರೇಷ್ಮೆ ಮಾರ್ಗ ಇದು. ನೋಡಿ, ಅಫ್ಘಾನಿಸ್ತಾನ ಪರ್ಷಿಯಾದ ಮುಖಾಂತರ ಭೂಮಾರ್ಗವಾಗಿ ಹೋಗ್ತಾ ಇತ್ತು, ಹಿಂದೂ ಮಹಾಸಾಗರದ ಮುಖಾಂತರ ಜಲಮಾರ್ಗವಾಗಿ ರೇಷ್ಮೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗ್ತಿತ್ತು. ಅದಕ್ಕಾಗಿ ಇದನ್ನು ರೇಷ್ಮೆ ಮಾರ್ಗ ಅಂತ ಕರಿತಾ ಇದ್ರು. ನೋಡಿ, ಕೈಕಸಬುದಾರರಲ್ಲಿ ಕುಶಲಕರ್ಮಿಗಳ ವರ್ಗದಲ್ಲಿ ಈ ಒಂದು ಕುಶಲಕರ್ಮಿ ಕೆಲಸ ಅವರ ಆರ್ಥಿಕ ಜೀವನೆಯ ಒಂದು ಪ್ರಮುಖ ಉದ್ಯೋಗ ಆಗಿತ್ತು ಎಂಬಂಥ ಒಂದು ವಿಚಾರ ಗೊತ್ತಾಗ್ತದೆ. ರೇಷ್ಮೆ ಅತ್ಯಂತ ಉನ್ನತವಾದಂಥ ಕೊಡುಗೆಯಾಗಿ ಅದು ಹೊರಬಂದಿದೆ ಎಂಬಂಥ ಒಂದು ವಿಚಾರ. ಆನಂತರ ಇವರ ಆರ್ಥಿಕ ಜೀವನದ ಮತ್ತೊಂದು ಮುಖಪ ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯ, ಟ್ರೇಡ್ ಆ್ಯಂಡ್ ಕಾಮರ್ಸ್. ಅಂದ್ರೆ ಕೃಷಿ ನಂತರ ಕುಶಲಕರ್ಮಿಗಳು ಅಥವಾ ಕೈಕಸಬುದಾರರು, ಆನಂತರ ಇವರ ಆರ್ಥಿಕ ಜೀವನ ನಿರ್ವಹಣೆ ಮತ್ತೊಂದು ಅಂಶಪ್ಪ ಅಂದ್ರೆ ಟ್ರೇಡ್ ಆ್ಯಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯ. ಏನು ಮಾಡ್ತಾ ಇದ್ದಾರೆ, ಯಾವ ವ್ಯಾಪಾರ ಮಾಡ್ತಾ ಇದ್ದಾರೆ ಎಂಬಂಥ ಒಂದು ವಿಚಾರ ನೋಡಿ. ರೇಷ್ಮೆ, ಕಬ್ಬಿನ, ಚಹಾ, ಉಪ್ಪು, ಹತ್ತಿ, ಬಟ್ಟೆಗಳು ಇವರ ಪ್ರಮುಖ ರಫ್ತು ಸಾಮಗ್ರಿಗಳು. ನೋಡಿ, ತಮ್ಮಲ್ಲಿ ಉತ್ಪಾದನೆಯಾಗುವಂಥ ವಸ್ತುಗಳನ್ನು ಬೇರೆ ಕಡೆ ಸಾಗಿಸ್ತಾ ಇದ್ರು, ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಎಕ್ಸ್ಪೋರ್ಟ್ ಐಟಮ್ಸ್ ಏನು, ಸಿಲ್ಕ್, ಐರನ್, ಟೀ, ಸಾಲ್ಟ್ ಆ್ಯಂಡ್ ಕಾಟನ್ ವೇರ್ಸ್, ಕಾಟನ್ ಕ್ಲಾತ್ಸ್. ರೇಷ್ಮೆ, ಕಬ್ಬಿನ, ಚಹಾ, ಉಪ್ಪು, ಹತ್ತಿ, ಬಟ್ಟೆಗಳನ್ನು ಇವರು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ವ್ಯಾಪಾರ ಮಾಡ್ತಾ ಇದ್ರು. ಈ ರೀತಿಯಾದಂಥ ಒಂದು ವಾಣಿಜ್ಯ ಸೌಕರ್ಯಗಳನ್ನು ಕೂಡ ಅವರು ಹೊಂದ್ಕೊಂಡಿದ್ರು ತಮ್ಮ ಆರ್ಥಿಕ ಜೀವನ ನಿರ್ವಹಣೆಗೆ. ತಮ್ಮಲ್ಲಿ ಉತ್ಪಾದನೆಯಾದಂಥ ವಸ್ತುಗಳ ವಿಲೇವಾರಿ ಮಾಡೋದು, ವ್ಯಾಪಾರ ಮಾಡಿ ತಮ್ಮ ಆರ್ಥಿಕ ಜೀವನದ ನಿರ್ವಹಣೆಯನ್ನು ಮಾಡ್ತಾ ಇದ್ರು. ಅದರಂತೆ ಅಫೀಮನ್ನು ಇವರು ಆಮದು ಮಾಡ್ಕೊಳ್ತಾ ಇದ್ರು. ಇಂಪೋರ್ಟ್ ಐಟಮ್ ಅಫೀಮನ್ನು ಅವರು ತಮ್ಮ ಪ್ರಮುಖ ಆಮದು ಸಾಮಗ್ರಿಯನ್ನಾಗಿ ಮಾಡ್ಕೊಂಡಿದ್ರು. ಅಫೀಮನ್ನು ಬೇರೆ ವಿದೇಶದಿಂದ ಅವರು ತರಿಸ್ಕೊಳ್ತಾ ಇದ್ರು. ಈ ರೀತಿಯಾದಂಥ ಒಂದು ವ್ಯಾಪಾರ ವಹಿವಾಟವನ್ನು ಕೂಡ ತಮ್ಮ ಆರ್ಥಿಕ ಜೀವನದ ನಿರ್ವಹಣೆಯಲ್ಲಿ ಅವರು ಮಾಡ್ತಾ ಇದ್ರು ಎಂಬಂಥ ಒಂದು ವಿಚಾರ ನೋಡಿ. ಇವರ ಕಾಲದಲ್ಲಿ ಮೊದಲಿಗೆ ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರ ಮಾಡ್ತಾ ಇದ್ರು. ಈಜಿಪ್ಟ್ ನಾಗರಿಕತೆಯಲ್ಲಿ ನೋಡಿದ್ದೀವಿ ಬಾರ್ಟರ್ ಸಿಸ್ಟಮ್, ವಸ್ತು ವಿನಿಮಯ ಪದ್ಧತಿ. ಪ್ರಾರಂಭದಲ್ಲಿ ವಸ್ತು ವಿನಿಮಯ ಪದ್ಧತಿ ಇತ್ತು. ನಂತರದಲ್ಲಿ ಏನಾಯ್ತಪ್ಪ ಅಂದ್ರೆ ಲೋಹಗಳನ್ನು ವಿನಿಮಯದ ಮಾಧ್ಯಮವನ್ನಾಗಿ ಬಳಸಿಕೊಂಡ್ರು. ನೋಡಿ, ರಾಜಕೀಯ ಸ್ಥಿತಿಯಲ್ಲಿ ನೋಡಿದ್ದೀವಿ, ಟಾಂಗ್ ರಾಜಮನೆತನದ ಕಾಲದಲ್ಲಿ ಏನಂದ್ರೆ ಪ್ರಾಮಾಣೀಕೃತ ನಾಣ್ಯ ವ್ಯವಸ್ಥೆ ಬಳಕೆಗೆ ಬಂತು ಅಂತ ನೋಡಿದ್ದೀವಿ ಅಲ್ವಾ. ಟಾಂಗ್ ರಾಜಮನೆತನದ ಕಾಲದಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಕ್ವೀನ್ ಆಳ್ವಿಕೆ ಮಾಡ್ತು, ಹಾನ್ ಆಳ್ವಿಕೆ ಮಾಡ್ತು, ಸುಯಿ ರಾಜಮನೆತನಗಳು ಆಳ್ವಿಕೆ ಮಾಡಿದ್ವು ಅಲ್ವಾ. ಅವ್ರ ಕಾಲದಲ್ಲಿ ಏನಿತ್ತು, ವಸ್ತು ವಿನಿಮಯ ಪದ್ಧತಿಯ ಮುಖಾಂತರ ವ್ಯಾಪಾರವನ್ನು ಮಾಡ್ತಾ ಇದ್ರು. ಆ ನಂತರ ಏನು ಮಾಡಿದ್ರು, ಚೀನೀಯರು ಲೋಹಗಳನ್ನು ವಿನಿಮಯದ ಮಾಧ್ಯಮವನ್ನಾಗಿ ಬಳಸಿದರು. ಲೋಹಗಳನ್ನ ಅಂತಂದರೆ ವಿಶೇಷವಾಗಿ ನಾಣ್ಯಗಳನ್ನಾಗಿ ಚಲಾವಣೆ ಮಾಡುವಂಥ ಒಂದು ಪರಿಕಲ್ಪನೆಗಳನ್ನು ಅವರು ಜಾರಿಗೆ ತಂದರು. ನೋಡಿ, ವ್ಯಾಪಾರ ಮತ್ತು
ವಾಣಿಜ್ಯದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾದವು? ಮೊದಲಿಗೆ ವಸ್ತು ವಿನಿಮಯ ಪದ್ಧತಿ ಇತ್ತು, ಬಾರ್ಟರ್ ಸಿಸ್ಟಮ್ ಇತ್ತು, ನಂತರ ಏನಾಯಿತು, ಕಾಯಿನ್ ನಾಣ್ಯ ವ್ಯವಸ್ಥೆ, ಪ್ರಾಮಾಣೀಕೃತ ನಾಣ್ಯ ವ್ಯವಸ್ಥೆ ಜಾರಿಗೆ ಬಂತು ಎಂಬಂತಹ ಒಂದು ವಿಚಾರ. ಲೋಹಗಳನ್ನು ವಿನಿಮಯದ ಮಾಧ್ಯಮವನ್ನಾಗಿ ಬಳಸುವಂಥ ಒಂದು ವ್ಯವಸ್ಥೆಯನ್ನು ಅವರು ತಮ್ಮ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಬಳಸಿಕೊಂಡ್ರು ಎಂಬಂತಹ ಒಂದು ವಿಚಾರ ಅವರ ಆರ್ಥಿಕ ನಿರ್ವಹಣೆಯ ಮತ್ತೊಂದು ಮುಖವನ್ನು ಪರಿಚಯ ಮಾಡಿಕೊಡ್ತಾ ಇದೆ. ಹೇಳ್ತಾ ಇದ್ದೀವಿ, ಅರ್ಲಿ ಬಾರ್ಟರ್ ಸಿಸ್ಟಮ್, ಲೇಟರ್ ಮೆಟಲ್ಸ್ ವೇರ್ ಯೂಸ್ಡ್ ಆಸ್ ಎಕ್ಸ್ಚೇಂಜ್. ಈ ಒಂದು ಮುದ್ರಿತ ಹಣದ ಒಂದು ಉಪಯೋಗ ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಿಂದ ಪ್ರಾರಂಭ ಆಯಿತು. ಇವ್ರ ಕಾಲದಲ್ಲಿ ನೋಡಿ, ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಮುದ್ರಿತ ಹಣದ ಉಪಯೋಗ ಪ್ರಾರಂಭ ಆಯಿತು. ಮುದ್ರಿತ ಹಣ, ಈ ಒಂದು ಮುದ್ರಿತ ಹಣದ ಒಂದು ಉಪಯೋಗದ ಪ್ರಾರಂಭದಿಂದ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಒಂದು ಹೊಸ ಬೆಳವಣಿಗೆ ಉಂಟಾಯಿತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಅಂದರೆ ಚೀನಾದ ಒಂದು ನಾಗರಿಕತೆಯಲ್ಲಿ, ಚೀನಾದ ಒಂದು ನಾಗರಿಕತೆ ವಿಶೇಷವಾಗಿ ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಮುದ್ರಿತ ಹಣದ ಉಪಯೋಗವನ್ನು ಪ್ರಾರಂಭ ಮಾಡಿತು. ಅಂದರೆ ಹಣವನ್ನು ಮುದ್ರಣ ಮಾಡಿ ಚಲಾವಣೆ ತರೋದು ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಿಂದ ಮುದ್ರಿತ ಹಣದ ಉಪಯೋಗ ಪ್ರಾರಂಭ ಆಯಿತು. ಅದು ಮೊಟ್ಟ ಮೊದಲ ಬಾರಿಗೆ ಎಲ್ಲಿಗೆ? ಚೀನಾ ನಾಗರಿಕತೆಯಲ್ಲಿ. ಅಂದ್ರೆ ಚೀನಾ ನಾಗರಿಕತೆ ಇಂತಹ ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ಆರ್ಥಿಕ ರಂಗದಲ್ಲಿ ಮಾಡ್ತು, ಆರ್ಥಿಕ ಕ್ಷೇತ್ರದಲ್ಲಿ ಮಾಡ್ತು. ಅದಕ್ಕಾಗಿ ಇಂತಹ ಒಂದು ಆರ್ಥಿಕ ಕ್ಷೇತ್ರದ ಪರಿಕಲ್ಪನೆಗಳು ನಮಗೆ ಚೀನಾ ನಾಗರಿಕತೆ ಕೊಟ್ಟಂತಹ ಒಂದು ಕೊಡುಗೆ ಎಂಬಂತಹ ಒಂದು ವಿಚಾರ ನಮ್ಗೆ ಗೊತ್ತಾಗ್ತದೆ. ಅದರಂತೆ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಬದಲಾವಣೆಯಪ್ಪ ಅಂತಂದ್ರೆ ಲೇವಾದೇವಿ ಮಾಡೋದು. ಅದರಂತೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ಮೊಟ್ಟ ಮೊದಲು ಪ್ರಾರಂಭ ಮಾಡಿದಂಥವರು ಚೀನಿಯರು. ನೋಡಿ, ಲೇವಾದೇವಿ ವ್ಯವಹಾರ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ಒಂದು ಪ್ರಾರಂಭ ನೋಡಿ, ತೆಗೆದುಕೊಳ್ಳುವಂಥ ಒಂದು ವ್ಯವಹಾರ, ನಮ್ಮಲ್ಲಿರುವುದನ್ನು ಕೊಟ್ಟು ಬೇರೆಯನ್ನು ತಗೊಳ್ಳೋದು ಪ್ರಾರಂಭದಲ್ಲಿ, ಆನಂತರ ಯಾವುದೇ ಒಂದು ವಸ್ತುವನ್ನು ಅಡವಿಟ್ಟು ಹಣವನ್ನು ತಗೊಳ್ಳೋದು, ಆ ರೀತಿ ವ್ಯವಸ್ಥೆ ಲೇವಾದೇವಿ ವ್ಯವಹಾರ. ಆನಂತರ ಬ್ಯಾಂಕಿಂಗ್ ವ್ಯವಸ್ಥೆಗೆ ಒಂದು ವಿಶೇಷವಾದಂಥ ಆಯಾಮವನ್ನು ಮಾಡಿಕೊಟ್ಟಂಥವರು ಚೀನೀಯರು. ನೋಡಿ, ಚೀನಾದ ವ್ಯಾಪಾರ ಮತ್ತು ವಾಣಿಜ್ಯ ಎಷ್ಟು ಅದ್ಭುತವಾದಂಥ ಪ್ರಗತಿಯನ್ನು ಆರ್ಥಿಕ ರಂಗದಲ್ಲಿ ಮಾಡ್ತು. ನೋಡಿ, ಜಗತ್ತಿನಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯ ಒಂದು ಪರಿಕಲ್ಪನೆಯನ್ನು ಇವರು ಮೊಟ್ಟ ಮೊದಲ ಬಾರಿಗೆ ಹಾಕಿಕೊಟ್ರು. ಅದಕ್ಕೆ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದಂತಹ ಈ ಒಂದು ಚೀನಾ ನಾಗರಿಕತೆ ಆರ್ಥಿಕ ಸ್ಥಿತಿ ಅತ್ಯಂತ ಸದೃಢವಾಗಿತ್ತು. ಆರ್ಥಿಕವಾಗಿ ಚೀನಾ ಅತ್ಯಂತ ಮುಂದುವರೆದಂತಹ ದೇಶವಾಗಿತ್ತು, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಿದಂಥ ದೇಶವಾಗಿತ್ತು ಎಂಬಂಥ ಒಂದು ವಿಚಾರ ಅದರ ವ್ಯಾಪಾರ ಮತ್ತು ವಾಣಿಜ್ಯದ ಹಲವಾರು ಬೆಳವಣಿಗೆಗಳನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಅದಕ್ಕಾಗಿ ಈ ಎಲ್ಲ ವಿಚಾರಧಾರೆಗಳು ನಮಗೆ ಚೀನೀಯರ ಆರ್ಥಿಕ ಜೀವನದ ಕೆಲವು ಮಜಲುಗಳನ್ನು ತಿಳಿಸ್ಕೊಡ್ತಾ ಇದ್ದಾವ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಇನ್ನು ಮುಂದುವರೆದಂತಹ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರೋದು ಚೀನಿಯರ ಬರವಣಿಗೆ, ಲರ್ನಿಂಗ್ ಆರ್ ರೈಟಿಂಗ್. ಚೀನಿಯರ ಬರವಣಿಗೆ ಏನಾಗಿತ್ತಪ್ಪ, ಯಾವ ರೀತಿಯಾದಂಥ ಬರವಣಿಗೆ ಕಲೆಯನ್ನು ಅವರು ತಿಳ್ಕೊಂಡಿದ್ರು ನೋಡಿದ್ವಿ. ಚೀನಾದ ಒಂದು ಲಿಪಿ ನೋಡಿದ್ದೀವಿ, ಅಲ್ಲೇ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಚೀನಿಯರ ಲಿಪಿ ಏನಾಗಿತ್ತು ಎಂಬಂಥ ಒಂದು ವಿಚಾರಧಾರೆ ಅಡಿಯಲ್ಲಿ ಚೀನಿಯರು ಬರವಣಿಗೆಯನ್ನು ಬೆಳೆಸಿಕೊಂಡಂತಹದ್ದು ಶಾಂಗ್ ವಂಶದ ಒಂದು ಆಡಳಿತದ ಕಾಲದಲ್ಲಿ. ಶಾಂಗ್ ವಂಶದ ಆಡಳಿತದ ಕಾಲದಲ್ಲಿ ಚೀನಿಯರು ಬರವಣಿಗೆಯನ್ನು ಬೆಳೆಸಿಕೊಂಡ್ರು. ಬರವಣಿಗೆ ಪ್ರಾರಂಭ ಆದದ್ದು ಶಾಂಗ್ ವಂಶದ ಆಡಳಿತದ ಕಾಲದಲ್ಲಿ. ಯಾಕಂದ್ರೆ ಚೀನಾವನ್ನು 15 ರಾಜಮನೆತನಗಳು ಆಳ್ವಿಕೆ ಮಾಡಿದಾವ, 15 ವಂಶಗಳು ಆಳ್ವಿಕೆ ಮಾಡಿದಾವ. ಅದರಲ್ಲಿ ಶಾಂಗ್ ವಂಶದ ಒಂದು ಆಡಳಿತದ ಕಾಲದಲ್ಲಿ ಚೀನಿಯರು ಬರವಣಿಗೆಯನ್ನು ಬೆಳೆಸ್ಕೊಂಡ್ರು. ಹಾಗಾದ್ರೆ ಬರವಣಿಗೆ ಯಾವ ರೀತಿಯಾಗಿ ಆಗಿತ್ತು ಅವ್ರದ್ದು ನೋಡಿ. ಆರ್ಟ್ ಆಫ್ ರೈಟಿಂಗ್ ಡೆವಲಪ್ಡ್ ಡ್ಯೂರಿಂಗ್ ದ ಶಾಂಗ್ ಪೀರಿಯಡ್. ಇವರದು ಚಿತ್ರಲಿಪಿ, ಅದನ್ನು
ಕ್ಯಾಲಿಗ್ರಾಫಿ ಅಂತ ಕರೀತಾರೆ. ಚಿತ್ರದಲ್ಲಿ ತೋರಿಸಿದ್ದೀವಿ. ಕ್ಯಾಲಿಗ್ರಾಫಿ ಅದು ಚಿತ್ರಲಿಪಿ. ವರ್ಣಮಾಲೆ ಇರಲಿಲ್ಲ, ವರ್ಣಮಾಲೆ ಇಲ್ಲೇ ಇಲ್ಲ ನೋಡಿ. ವರ್ಣಮಾಲೆ ಅಲ್ಲ ಅವ್ರದ್ದು ಚಿತ್ರಲಿಪಿಯಾಗಿತ್ತು ನೋಡಿ. ಈಜಿಪ್ಷಿಯನ್ನರದು ಕೂಡ ಚಿತ್ರಲಿಪಿನ ಅಲ್ವಾ? ಅವ್ರ ಲಿಪಿ ಹೆಸರು ಏನಾಗಿತ್ತು ಈಜಿಪ್ಷಿಯನ್ನರದು? ಲಾಸ್ಟ್ ಟೈಮ್ ನೋಡಿದ್ದೀವಿ, ಓದಿದ್ದೀರಿ ನೀವು ಕೂಡ. ಏನಾಗಿತ್ತು? ಹೌದು ಹೇಳಿ. ಹೈರೋಗ್ಲಿಫ್ ನೋಡಿ. ಹೈರೋಗ್ಲಿಫ್ ಎಂಬಂಥ ಒಂದು ಚಿತ್ರಲಿಪಿಯನ್ನು ಅವರು ಬೆಳೆಸಿದರು ಈಜಿಪ್ಷಿಯನ್ನರಲ್ವಾ? ಅದೇ ರೀತಿಯಾಗಿ ಚೀನೀಯರದು ಕೂಡ ಚಿತ್ರಲಿಪಿಯಾಗಿತ್ತು. ಇವರ ಲಿಪಿ ಹೆಸರು ಕ್ಯಾಲಿಗ್ರಾಫಿ. ಕ್ಯಾಲಿಗ್ರಾಫಿ ಎಂಬಂಥ ಚಿತ್ರಲಿಪಿಯನ್ನು ಇವರು ಬಳಸ್ತಾ ಇದ್ರು, ಆದರೆ ವರ್ಣಮಾಲೆ ಅಲ್ಲ. ಮತ್ತು ಅವರ ಒಂದು ಚೀನೀಯರ ಒಂದು ಲಿಪಿಯಲ್ಲಿ ಮೂಲಾಕ್ಷರಗಳು ಇರಲಿಲ್ಲ, ನಾಮವಾಚಕಗಳು ಇರಲಿಲ್ಲ, ಗುಣವಾಚಕಗಳು ಇರಲಿಲ್ಲ, ಕ್ರಿಯಾವಾಚಕಗಳು ಇರಲಿಲ್ಲ ನೋಡಿ. ಇವ್ಯಾವು ಇಲ್ಲವೇ ಇಲ್ಲ ಅಲ್ಲಿ ಅವ್ರ ಲಿಪಿಯಲ್ಲಿ. ಅವರ ಕ್ಯಾಲಿಗ್ರಾಫಿ ಅಥವಾ ಚಿತ್ರಲಿಪಿಯಲ್ಲಿ ಮೂಲಾಕ್ಷರಗಳು ಇಲ್ಲ, ವರ್ಣಮಾಲೆ ಅಂತೂ ಅಲ್ಲೇ ಅಲ್ಲ, ಮೂಲಾಕ್ಷರನೂ ಇರಲಿಲ್ಲ, ನಾಮವಾಚಕ ಇರಲಿಲ್ಲ, ಗುಣವಾಚಕ ಇರಲಿಲ್ಲ ಮತ್ತು ಕ್ರಿಯಾವಾಚಕಗಳು ಕೂಡ ಅಲ್ಲಿ ಇರಲಿಲ್ಲ ನೋಡಿ. ದೇ ಹ್ಯಾವ್ ನೋ ಆಲ್ಫಾಬೆಟ್ ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚ್. It consists of characters which are more than 40,000. Chinese writing started as pictography ನೋಡಿ. ಪಿಕ್ಚರ್ ಚಿತ್ರಲಿಪಿ ಸುಮಾರು 40,000 ಚಿತ್ರಗಳನ್ನು ಒಳಗೊಂಡಂತಹ ಒಂದು ಲಿಪಿ ಇವ್ರದ್ದಾಗಿತ್ತಂತ ಹೇಳ್ತಾ ಇದ್ದಾರೆ ನೋಡಿ. ಈ ಭಾಷೆ 40,000ಕ್ಕಿಂತಲೂ ಹೆಚ್ಚಿನ ಗುರುತುಗಳ ಚಿಹ್ನೆಗಳನ್ನು ಒಳಗೊಂಡಿತ್ತಂತ. ಅವ್ರು ಎಷ್ಟು ನೆನಪಿಟ್ಟಿರ್ಬೋದು? 40,000. 40,000ಕ್ಕಿಂತಲೂ ಹೆಚ್ಚಲ್ಲಂತ. 40,000ಕ್ಕಿಂತಲೂ ಹೆಚ್ಚಿನ ಗುರುತುಗಳ ಚಿಹ್ನೆಗಳನ್ನು ಅವರು ಒಳಗೊಂಡಿದ್ರು. ಅಂತಹ ಒಂದು ಚಿತ್ರಲಿಪಿಯನ್ನು ಅವರು ಚೀನೀಯರು ಬೆಳೆಸಿದರು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಚೀನೀಯರ ಲಿಪಿ ಚಿಹ್ನೆಗಳು ಜಗತ್ತಿನ ಪ್ರಾಚೀನ ಮತ್ತು ನಿರಂತರ ಉಪಯೋಗಿಸುವಂತಹ ಬರವಣಿಗೆಯ ರೂಪಗಳಾಗಿವೆ ನೋಡಿ. ಇವರ ಲಿಪಿ ಏನಿದೆ ಜಗತ್ತಿನ ಪ್ರಾಚೀನ ಮತ್ತು ನಿರಂತರ ಉಪಯೋಗಿಸುವಂತಹ ಒಂದು ಬರವಣಿಗೆಯ ರೂಪಗಳಾಗಿದ್ದಾವಂತ ನೋಡಿ. ನಿರಂತರ ಉಪಯೋಗ ಅವಾಗಲಿಂದನೇ, ಪ್ರಾಚೀನ ಕಾಲದಿಂದಲೂ ಈಗಲೂ ಕೂಡ ನಿರಂತರ ಉಪಯೋಗಿಸುವಂತಹ ಬರವಣಿಗೆಯ ರೂಪಗಳಾಗ್ಯಾವಂತ. ಯಾಕಪ್ಪ ಅಂತಂದ್ರೆ ಚೀನಾ ಲಿಪಿ ಬೇರೆ ಬೇರೆ ದೇಶಗಳ ಲಿಪಿಯ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಿದೆ ಅಂತ. ವಿಶೇಷವಾಗಿ ಜಪಾನ್, ಕೊರಿಯಾ, ವಿಯೆಟ್ನಾಂ ಲಿಪಿಗಳ ಬೆಳವಣಿಗೆಗೆ ಇದು ಚೀನಿಯರ ಲಿಪಿ ಪ್ರಭಾವವನ್ನು ಬೀರಿದೆ. ಅಂದರೆ ಚೀನಿಯರ ಲಿಪಿಯ ಒಂದು ಪ್ರಭಾವ ಜಪಾನು, ಕೊರಿಯಾ, ವಿಯೆಟ್ನಾಂ ಲಿಪಿಗಳ ಮೇಲೆ ಆಗಿದೆ ಹೇಳ್ತಾ ಇದ್ದಾರೆ. ಚೀನೀಸ್ ಸ್ಕ್ರಿಪ್ಟ್ ಆಲ್ಸೋ ಇನ್ಫ್ಲುಯೆನ್ಸ್ಡ್ Japanese, Korean and Vietnamese scripts. ಆ ಲಿಪಿಗಳ ಮೇಲೆ ಈ ಒಂದು ಚೀನೀ ಲಿಪಿ ಪ್ರಭಾವ ಬೀರಿದೆ. ಆದರೆ ಈ ಒಂದು ಲಿಪಿಯ ವೈಶಿಷ್ಟ್ಯ ಏನಾಗಿತ್ತು ಎಂಬಂಥ ಒಂದು ವಿಚಾರದ ಅಡಿಯಲ್ಲಿ ನೋಡೋಣ ನೋಡಿ. ಈ ಲಿಪಿಯನ್ನು ಮೇಲಿನಿಂದ ಕೆಳಗೆ ಬರಿತಾ ಇದ್ರು ನೋಡಿ. ಮೇಲಿನಿಂದ ಕೆಳಗೆ ಹೀಗೆ ಸಾಲು, ನಾವು ಹೀಗೆ ಸಾಲು ಬರ್ತಿದ್ದೀವಲ್ವಾ, ಲೆಫ್ಟ್ ಟು ರೈಟ್. ಆದರೆ ಅವರು ಮೇಲಿನಿಂದ ಕೆಳಗೆ, ಟಾಪ್ ಟು ಬಾಟಮ್, ಮೇಲಿನಿಂದ ಕೆಳಗೆ ಬರಿತಾ ಇದ್ರಂತವರು. ಇವರ ಲಿಪಿ ಮೇಲಿನಿಂದ ಕೆಳಗೆ ಬರಿತಾ ಇದ್ರು ನೋಡಿ. ಇಟ್ ಈಸ್ ರಿಟನ್ ಫ್ರಾಮ್ ಟಾಪ್ ಟು ಬಾಟಮ್, ಮೇಲಿನಿಂದ ಕೆಳಗೆ ಅವ್ರ ಲಿಪಿ. ವಿಚಿತ್ರ ಅನಿಸ್ಬೋದಲ್ವಾ? ಆದರೂ ಸತ್ಯ. ಮೇಲಿಂದ ಕೆಳಗೆ ಬರಿತಾ ಇದ್ರು ಅವರ ಲಿಪಿ. ಅದರಂತೆ ಈ ಲಿಪಿಯನ್ನು ಮೊದಲು ಬಿದಿರಿನ ಸಲಾಕೆಯ ಮೇಲೆ ಬರಿತಾ ಇದ್ರು ನೋಡಿ. ಬಿದಿರಿನ ಸಲಾಕೆ, ಇದು ಉದಾಹರಣೆ ಕೊಡಬಹುದು. ಏನಪ್ಪಾ ಅಂತಂದ್ರೆ ಮೇಲಿಂದ ಕೆಳಗೆ ಯಾಕೆ ಬರೆದ್ರಪ್ಪ ಇವರು ಅಂತ ಹೇಳ್ಬಿಟ್ಟು ಬಿದಿರಿನ ಸಲಾಕೆ ಮೇಲೆ ಬರಿತಾ ಇದ್ರು. ಸಲಾಕೆ ಹೇಗಿರ್ತಾ ಇತ್ತು? ಹಿಂಗೆ ಉದ್ದ ಇರ್ತಾ ಇತ್ತಲ್ವ, ಹಿಂಗೆ ಉದ್ದ. ಅದಕ್ಕಾಗಿ ಮುಂದೆ ಬರಲಿಕ್ಕೆ ಅವ್ರಿಗೆ ಪ್ಲೇಸ್ ಸಿಕ್ಕಿರಾಕಿಲ್ಲ, ಅದಕ್ಕೆ ಅವ್ರು ಕೆಳಗೆ ಬರ್ಕೊಂತ ಬಂದಿರ್ಬೇಕು ಹಂಗೆ ಅಲ್ವಾ. ಬಿದಿರಿನ ಸಲಾಕೆ ಮೇಲೆ ಬರಿತಾ ಇದ್ರಲ್ವ ಇವರು, ಹೀಗೆ ಕೆಳಗಲೇ ಬರ್ಕೊಂತ ಬಂದಿರ್ಬೇಕು ಅವರು. ಅದಕ್ಕಾಗಿ ಅವರ ಲಿಪಿ ಮೇಲಿನಿಂದ ಕೆಳಗೆ ಬರೆಯುವಂಥ ಒಂದು ಲಿಪಿ ಆಗ್ಯದ, ಟಾಪ್ ಟು ಬಾಟಮ್. ಅದಕ್ಕೆ ನೋಡಿ, ಅವರ ಬಿದಿರಿನ ಸಲಾಕೆ ಮೇಲೆ ಬರಿತಾ ಇದ್ದಾರೆ, ಸಲಾಕೆ ಮೇಲಿಂದ ಕೆಳಗೆ, ಹೀಗೆ ಒಂದೇ ಒಂದು ರೀತಿಯ ಮುಖಾಂತರ ಮೇಲಿನಿಂದ ಕೆಳಗೆ ಬರೆಯುವಂತಹ ಒಂದು ಕಲೆಯನ್ನು ಅವರು ಕಲಿತರು. ನಂತರ ರೇಷ್ಮೆ,
ಬಿದಿರಿನಿಂದ ತಯಾರಿಸಿದಂತಹ ಕಾಗದದ ಮೇಲೆ ಬರೆಯಲು ಪ್ರಾರಂಭಿಸಿದರು. ಯಾಕಂದ್ರೆ ನಂತರ ಅವರು ರೇಷ್ಮೆಯನ್ನು ಅನ್ವೇಷಣೆ ಮಾಡಿದರು, ಕಾಗದವನ್ನು ಅನ್ವೇಷಣೆ ಮಾಡಿದರು. ಅದಕ್ಕೆ ಏನು ಮಾಡಿದರು, ಅವುಗಳನ್ನು ತಮ್ಮ ಬರವಣಿಗೆಯ ಸಾಧನಗಳನ್ನಾಗಿ ಬಳಸಿಕೊಂಡ್ರು. ರೇಷ್ಮೆ ಬಟ್ಟೆ ಮೇಲೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ರೀತಿಯಾಗಿ ಬಿದಿರಿನಿಂದ ತಯಾರಿಸಿದಂಥ ಕಾಗದದ ಮೇಲೆ ಮೇಲಿನಿಂದ ಕೆಳಗೆ ಬರೆಯುವಂಥ ಒಂದು ಕ್ರಮವನ್ನು ಇವರು ಅನುಸರಿಸಿದರು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಾಗದ, ರೇಷ್ಮೆ ಮತ್ತು ಶಾಹಿ ಶೋಧವು ಲಿಪಿಯ ಬೆಳವಣಿಗೆಗೆ ಮತ್ತು ಸಾಹಿತ್ಯದ ವಿಕಾಸಕ್ಕೆ ಸಹಾಯ ಮಾಡ್ತು. ನೋಡಿ, ಇವರೇನು ರೇಷ್ಮೆ ಕಂಡು ಹಿಡಿದ್ರು, ಕಾಗದ ಕಂಡು ಹಿಡಿದ್ರು, ಶಾಹಿ ಇಂಕ್ ಏನು ಶೋಧನೆ ಮಾಡಿದ್ರು, ಈ ಶೋಧ ಏನು ಮಾಡ್ತಪ್ಪ ಅಂದ್ರೆ ಅವರ ಲಿಪಿಯ ಒಂದು ಬೆಳವಣಿಗೆಗೆ, ಅವರ ಸಾಹಿತ್ಯದ ಒಂದು ಬೆಳವಣಿಗೆಗೆ ಒಂದು ವಿಶೇಷವಾದಂತಹ ಸಹಾಯವನ್ನು ಮಾಡಿಕೊಡ್ತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೇಳ್ತಾ ಇದ್ದಾರ, ದ ಇನ್ವೆನ್ಷನ್ ಆಫ್ ಪೇಪರ್, ಸಿಲ್ಕ್ ಆ್ಯಂಡ್ ಇಂಕ್ ಫಾರ್ ರೈಟಿಂಗ್ ಹೆಲ್ಪ್ಡ್ ದ ಗ್ರೋತ್ ಆಫ್ ರೈಟಿಂಗ್ ಆ್ಯಂಡ್ ಲಿಟರೇಚರ್. ಚೀನಾದಲ್ಲಿ ಇತಿಹಾಸ ಬರವಣಿಗೆಯು ಜನಪ್ರಿಯವಾಗಿತ್ತಂತ. ನೋಡ್ರಿ, ಹಿಸ್ಟ್ರಿ ರೈಟಿಂಗ್, ಇತಿಹಾಸದ ಒಂದು ಬರವಣಿಗೆಗೆ ಚೀನಾ ಪ್ರಸಿದ್ಧ ಆಗಿತ್ತಂತ. ಪ್ರಾಕ್ಟೀಸ್ ಆಫ್ ರೈಟಿಂಗ್ ಹಿಸ್ಟ್ರಿ ವಾಸ್ ಆಲ್ಸೋ ಪಾಪ್ಯುಲರ್ ಇನ್ ಚೀನಾ. ಚೀನಾದಲ್ಲಿ ಇತಿಹಾಸ ಬರವಣಿಗೆ ಜನಪ್ರಿಯ ಆಗಿತ್ತಂತ. ಇತಿಹಾಸದ ಒಂದು ಬರವಣಿಗೆಗೆ ಎಲ್ಲಿಲ್ಲದ ಒಂದು ಆಸಕ್ತಿ ಇತ್ತಂತವ್ರು ಚೀನಿಯರಿಗೆ. ಅದಕ್ಕಾಗಿ ಇತಿಹಾಸ ಬರವಣಿಗೆ ಜನಪ್ರಿಯ ಆಗಿ ಹೋಗ್ಬಿಡ್ತಲ್ಲ ಚೀನಾದಲ್ಲಿ. ನೋಡಿ, ಅವ್ರ ಲಿಪಿ ನೋಡಿ, ಮೇಲಿಂದ ಕೆಳಗೆ ಬರಿತಾ ಇದ್ರು, ಟಾಪ್ ಟು ಬಾಟಮ್. ಬಿದಿರಿನ ಸಲಾಕೆ ಮೇಲೆ ಬರೆದ್ರು ಮೊದಲಿಗೆ, ಆಮೇಲೆ ಕಾಗದವನ್ನು ಕಂಡು ಹಿಡಿದ್ರು, ರೇಷ್ಮೆಯನ್ನು ಕಂಡು ಹಿಡಿದ್ರು, ಶಾಯಿಯನ್ನು ಕಂಡು ಹಿಡಿದ್ರು, ಇಂಕನ್ನು ಕಂಡು ಹಿಡಿದ್ರು. ಆವಾಗ ಈ ಒಂದು ಲಿಪಿ ಬೆಳವಣಿಗೆಗೆ ಸಹಾಯ ಮಾಡ್ತು. ಲಿಪಿ ಬೆಳಲಿಕ್ಕೆ ಪ್ರಾರಂಭ ಆಯಿತು. ಈ ಲಿಪಿಯ ಒಂದು ಬೆಳವಣಿಗೆ ಏನು ಮಾಡ್ತು, ಅವರ ಒಂದು ಸಾಹಿತ್ಯಕ್ಕೆ ವಿಶೇಷವಾದಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗ್ತದೆ. ಅಂದ್ರೆ ಇವರ ಈ ಎಲ್ಲ ವಿಚಾರಧಾರೆಗಳು ಅವರ ಬರವಣಿಗೆಯ ಕಲೆಯನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾವ. ಅವರ ಬರವಣಿಗೆ ಯಾವ ರೀತಿಯಾಗಿತ್ತು ಎಂಬಂಥ ಒಂದು ವಿಚಾರವನ್ನು ಕೂಡ ಅವು ನಮಗೆ ತೋರಿಸ್ಕೊಡ್ತಾ ಇದ್ದಾವ ಎಂಬಂಥ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಇವರ ಬರವಣಿಗೆಯ ಮುಂದುವರೆದಂತಹ ಭಾಗ ಏನಪ್ಪ ಅಂದ್ರೆ ಅವರ ಸಾಹಿತ್ಯ, ಚೈನೀಸ್ ಲಿಟರೇಚರ್, ಯಾವ ರೀತಿಯಾಗಿ ಇವರು ಸಾಹಿತ್ಯವನ್ನು ಬೆಳೆಸಿದಾರ ಎಂಬಂಥ ಒಂದು ವಿಚಾರ. ಚೀನಿಯರ ಸಾಹಿತ್ಯವು ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸವನ್ನು ಒಳಗೊಂಡಿತ್ತು. ನೋಡಿ, ಚೀನಿಯರ ಸಾಹಿತ್ಯ ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸವನ್ನು ಒಳಗೊಂಡಿತ್ತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಅಂದರೆ ಚೀನಿಯರ ಒಂದು ಸಾಹಿತ್ಯ ಈ ಪ್ರಮುಖವಾದಂತಹ ಕ್ಷೇತ್ರಗಳಲ್ಲಿ ಕ್ರೋಢೀಕರಣ ಆಗಿತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ, ಚೈನೀಸ್ ಲಿಟರೇಚರ್ ಹ್ಯಾಸ್ ಬಿಲ್ಡ್ ಅಪ್ ಇನ್ ದ ಫೀಲ್ಡ್ ಆಫ್ ಪೊಯೆಟ್ರಿ, ಪ್ರೋಸ್, ಫಿಲಾಸಫಿ ಆ್ಯಂಡ್ ಹಿಸ್ಟ್ರಿ. ಅದರಂತೆ ಈ ಒಂದು ಚೀನಾದ ನಾಗರಿಕತೆಯಲ್ಲಿ ಕಾವ್ಯ, ಪೊಯೆಟ್ರಿ ಎರಡು ಪ್ರಮುಖವಾದಂತಹ ರಾಜಮನೆತನಗಳ ಕಾಲದಲ್ಲಿ ಉತ್ತುಂಗ ಶಿಖರವನ್ನು ತಲುಪಿಬಿಡ್ತು. ಅಷ್ಟು ಉನ್ನತವಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಆ ಎರಡು ರಾಜಮನೆತನಗಳ ಕಾಲದಲ್ಲಿ ಸಾಹಿತ್ಯದಲ್ಲಿ ಸೃಷ್ಟಿಯಾಯಿತು. ಯಾವಪ್ಪ ಅಂದ್ರೆ ಹಾನ್ ಮತ್ತು ಟಾಂಗ್. ಹಾನ್ ಮತ್ತು ಟಾಂಗ್ ಎಂಬಂತಹ ಮನೆತನಗಳ ಕಾಲದಲ್ಲಿ ಚೀನಾದ ಕಾವ್ಯ ತನ್ನ ಉತ್ತುಂಗವನ್ನು ತಲುಪಿಬಿಡ್ತು. ನೋಡಿ, ಚೀನಾದ ಒಂದು ಬೆಳವಣಿಗೆ, ಚೀನಾದ ಒಂದು ಬರವಣಿಗೆಯ ಬೆಳವಣಿಗೆ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ದು ಹಾನ್ ಮತ್ತು ಟಾಂಗ್ ಮನೆತನಗಳ ಕಾಲದಲ್ಲಿ. ಹಾಗಾದ್ರೆ ಏನು ಬೆಳವಣಿಗೆ ಆಯ್ತಪ್ಪ, ಯಾವ ರೀತಿಯಾಗಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರಪ್ಪ ಎಂಬಂಥ ಒಂದು ವಿಚಾರ ನೋಡಿ. ಹಾನ್ ಮನೆತನಗಳ ಒಂದು ಕಾಲದಲ್ಲಿ ರಾಜರ ಗ್ರಂಥಾಲಯದಲ್ಲಿ ಕೆಲವು ಪುಸ್ತಕಗಳಿದ್ದವು. ಆ ಪುಸ್ತಕಗಳು ಸಾವಿರಾರು ಸಂಖ್ಯೆಯ ಸಂಪುಟಗಳ ಪುಸ್ತಕಗಳು, ಸಾಹಿತ್ಯಗಳು ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ 3123 ಸಂಪುಟಗಳ ಶಾಸ್ತ್ರೀಯ ಗ್ರಂಥಗಳಿದ್ದವು. ನೋಡಿ, 3123 ವ್ಯಾಲ್ಯೂಮ್ಸ್ ಕ್ಲಾಸಿಕ್ ಬುಕ್ಸ್. ನೋಡಿ,
ಶಾಸ್ತ್ರೀಯ ಗ್ರಂಥಗಳು 3123 ಸಂಪುಟಗಳದ್ದು. ಅಂದ್ರೆ ಹಾನ್ ಮನೆತನದ ಕಾಲದಲ್ಲಿ ಇರುವಂಥ ಒಂದು ಗ್ರಂಥಾಲಯದಲ್ಲಿರುವಂತಹ ಶಾಸ್ತ್ರೀಯ ಗ್ರಂಥಗಳ ಸಂಪುಟಗಳಿವು. 3123 ಕ್ಲಾಸಿಕ್ ಬುಕ್ಸ್. ಅದರಂತೆ 2705 ಸಂಪುಟಗಳ ತತ್ವಜ್ಞಾನದ ಗ್ರಂಥಗಳು. ನೋಡಿ, 2705 ಫಿಲಾಸಾಫಿಕಲ್ ವ್ಯಾಲ್ಯೂಮ್ಸ್, ಫಿಲಾಸಾಫಿ ವ್ಯಾಲ್ಯೂಮ್ಸ್, ತತ್ವಜ್ಞಾನದ ಗ್ರಂಥಗಳು. ಇಷ್ಟು ಸಂಪುಟಗಳ ಗ್ರಂಥಗಳು ಅಂದರೆ ಆಯಾ ಕ್ಷೇತ್ರಗಳ ಒಂದು ಅಭಿವೃದ್ಧಿ ನೋಡ್ತಾ ಇದ್ದೀವಿ. ನೋಡಿ, ಶಾಸ್ತ್ರೀಯ ಒಂದು ಕ್ಷೇತ್ರದಲ್ಲಿ ಅಷ್ಟು ಅಪರಿಮಿತವಾದಂಥ ಸಾಧನೆ ಮಾಡಿದರು. ಸಾಹಿತ್ಯದಲ್ಲಿ ನೋಡಿ, ಶಾಸ್ತ್ರೀಯ ಸಾಹಿತ್ಯದಲ್ಲಿ ಅಷ್ಟು ಉನ್ನತವಾದಂಥ ಕೆಲಸವನ್ನು ಚೀನಿಯರು ಮಾಡಿದರು. ಮತ್ತು ತತ್ವಜ್ಞಾನದಲ್ಲಿ ನೋಡಿ, 2705 ಸಂಪುಟಗಳ ತತ್ವಜ್ಞಾನದ ಒಂದು ಗ್ರಂಥಗಳು ಇಷ್ಟು ಸಂಪುಟಗಳು ಸಿಕ್ಕಿದಾವ. ಅಂದ್ರೆ ಅಷ್ಟು ಉನ್ನತವಾದಂಥ ಒಂದು ಸಾಹಿತ್ಯದ ಬೆಳವಣಿಗೆಯನ್ನು ತತ್ವಜ್ಞಾನ ಕ್ಷೇತ್ರದಲ್ಲಿ ಅವರು ಮಾಡಿದ್ದಾರೆ. ಅದರಂತೆ ಆ ಒಂದು ರಾಜರ ಗ್ರಂಥಾಲಯದಲ್ಲಿ 868 ಸಂಪುಟಗಳ ಔಷಧ ವಿಜ್ಞಾನದ ಗ್ರಂಥಗಳಿದ್ದವು. ನೋಡಿ, 868 ವ್ಯಾಲ್ಯೂಮ್ಸ್ ಮೆಡಿಕಲ್ ಸೈನ್ಸಸ್ ಬುಕ್ಸ್. ನೋಡಿ, 868 ಮೆಡಿಕಲ್ ಸೈನ್ಸಸ್ ಬುಕ್ಸ್ ಆರ್ ದೇರ್ ಇನ್ ಕಿಂಗ್ಸ್ ಲೈಬ್ರರಿ. ನೋಡಿ, ಆ ಒಬ್ಬ ರಾಜನ, ಹಾನ್ ಮನೆತನದ ರಾಜನ ಗ್ರಂಥಾಲಯದಲ್ಲಿ 868 ಸಂಪುಟಗಳ ಔಷಧ ವಿಜ್ಞಾನದ ಗ್ರಂಥಗಳಿದ್ದವು. ನೋಡಿ, ಔಷಧ ಒಂದು ವಿಜ್ಞಾನದ ಮೆಡಿಕಲ್ ಸೈನ್ಸಲ್ಲಿ ಅಂದ್ರೆ ಆ ವಿಚಾರಧಾರೆಗಳು ಅವ್ರಿಗೆ ಗೊತ್ತಿದ್ದು ಅಂತ. ಅದಕ್ಕೆ ಹೇಳ್ತಾ ಇದ್ವಿ, ಇವ್ರ ಕಾಲದಲ್ಲಿ ಇಷ್ಟೆಲ್ಲ ಅದ್ಭುತವಾದಂತಹ ಸಾಹಿತ್ಯದ ಸೃಷ್ಟಿ ಆಯ್ತಪ್ಪ, ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ಕೆಲಸ ಕಾರ್ಯಗಳು ಆದುವಪ್ಪ ಸಾಹಿತ್ಯ ರಂಗದಲ್ಲಿ ಎಂಬಂಥ ಒಂದು ವಿಚಾರ ಈ ಗ್ರಂಥಾಲಯದ ಪುಸ್ತಕಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದ. ಆ ನಂತರ 1318 ಸಂಪುಟಗಳ ಕಾವ್ಯ ಗ್ರಂಥಗಳಿದ್ದವು. 1318 ಪೊಯೆಟ್ರಿ ಬುಕ್ಸ್, ಕಾವ್ಯ ಗ್ರಂಥಗಳು ಆ ಒಂದು ಗ್ರಂಥಾಲಯದಲ್ಲಿ. ಅದರಂತೆ 2568 ಸಂಪುಟಗಳ ಗಣಿತ ಗ್ರಂಥಗಳು, ಮ್ಯಾಥಮೆಟಿಕ್ಸ್ ವ್ಯಾಲ್ಯೂಮ್ಸ್. ನೋಡಿ, 2568 ವ್ಯಾಲ್ಯೂಮ್ಸ್ ಇನ್ ದಿಸ್ ಲೈಬ್ರರಿ. ನೋಡಿ, ಎಷ್ಟು ಅದ್ಭುತವಾದಂಥ ಒಂದು ಸಾಹಿತ್ಯ ಇವರ ಕಾಲದಲ್ಲಿ ಸೃಷ್ಟಿಯಾಯಿತು. ಯಾಕಂದರೆ ಈ ಒಂದು ನಾಗರಿಕತೆಯಲ್ಲಿರುವಂಥ ಕೆಲವು ರಾಜರುಗಳು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟರು ಅಲ್ವಾ. ನೋಡಿದ್ದೀವಿ ನಾವು, ಊಟಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟ, ಟಾಂಗ್ ರಾಜಮನೆತನದ ದೊರೆಗಳು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದಕ್ಕಾಗಿ ಅವರ ಕಾಲದಲ್ಲಿ ಸಾಹಿತ್ಯ ಉನ್ನತ ಹಂತವನ್ನು ತಲುಪಿತು, ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತು. ಅದಕ್ಕಾಗಿ ಅವರು ಕಾಲದಲ್ಲಿ ಸುವರ್ಣಯುಗ ನಿರ್ಮಾಣ ಆಯ್ತು ಅಂತ ನೋಡಿದ್ದೀವಲ್ವಾ. ಚೀನಾದ ರಾಜಕೀಯ ಇತಿಹಾಸದಲ್ಲಿ 2 ಅವಧಿಯಲ್ಲಿ ಸುವರ್ಣಯುಗ ನಿರ್ಮಾಣ ಆಗ್ಯದ. ನೋಡಿ, ಅದಕ್ಕೆ ಕಾರಣ ಇದು ಕೂಡ ಸಾಹಿತ್ಯದ ಒಂದು ಬೆಳವಣಿಗೆಯೂ ಕೂಡ ಕಾರಣ ಆಗ್ಯದ. ಅದರಂತೆ 790 ಸಂಪುಟಗಳ ಯುದ್ಧ ಸಂಬಂಧಿ ಗ್ರಂಥಗಳಿದ್ದವು. ನೋಡಿ, ವಾರ್ ರಿಲೇಟೆಡ್ ಬುಕ್ಸ್ 719 ವ್ಯಾಲ್ಯೂಮ್ಸ್. ನೋಡಿ, 790 ವ್ಯಾಲ್ಯೂಮ್ಸ್ ರಿಲೇಟೆಡ್ ಎ ವಾರ್, ಯುದ್ಧ ಸಂಬಂಧಿ ಗ್ರಂಥಗಳು, ಯುದ್ಧದ ಸಂಬಂಧಿಸಿದಂಥ ವಿಷಯಗಳ ಒಂದು ಸಂಗ್ರಹದ ಪರಿಕಲ್ಪನೆಗಳು 790 ಸಂಪುಟಗಳಲ್ಲಿ ಇದ್ದುವಂಥ ಆ ರಾಜರ ಒಂದು ಗ್ರಂಥಾಲಯದಲ್ಲಿ. ಇಷ್ಟು ಉನ್ನತವಾದಂತಹ ಒಂದು ಶ್ರೇಷ್ಠ ಗ್ರಂಥಾಲಯ ಆ ರಾಜರದು, ಆನ್ ಮನೆತನದ ರಾಜರ ಕಾಲದ ಗ್ರಂಥಾಲಯದಲ್ಲಿದ್ದವು. ನೋಡಿ, ಇಷ್ಟೆಲ್ಲ ಸಂಪುಟಗಳ ರಚನೆಗಳೇನಾದವು, ಇಷ್ಟೆಲ್ಲ ಸಂಪುಟಗಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥವ. ನೋಡಿ, ಶಾಸ್ತ್ರೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಥವುಗಳು, ತತ್ವಜ್ಞಾನದ ಕ್ಷೇತ್ರಕ್ಕೆ ಸಂಬಂಧಿಸಿದಂಥವುಗಳು, ಔಷಧ ವಿಜ್ಞಾನಕ್ಕೆ ಸಂಬಂಧಿಸಿದಂಥವುಗಳು, ಕಾವ್ಯದ ಕ್ಷೇತ್ರಕ್ಕೆ ಸಂಬಂಧಿಸಿದಂಥವುಗಳು, ಗಣಿತದ ವಿಷಯಕ್ಕೆ ಸಂಬಂಧಿಸಿದಂಥವುಗಳು ಮತ್ತು ಯುದ್ಧ ಸಂಬಂಧಿ ಗ್ರಂಥಗಳು, ಯುದ್ಧ ಕ್ಷೇತ್ರದ ಒಂದು ಸಂಬಂಧಿಸಿದಂಥ ಗ್ರಂಥಗಳಾಗಿದ್ದಾವ. ನೋಡಿ, ಬೇರೆ ಬೇರೆ ಕ್ಷೇತ್ರಗಳ ಬೆಳವಣಿಗೆಗಳಿಗೆ ಈ ಎಲ್ಲ ಸಂಪುಟಗಳು ಆಧಾರಗಳಾಗಿದ್ದಾವ. ನೋಡಿ, ಇಷ್ಟೆಲ್ಲ ಸಂಪುಟಗಳ
ಗ್ರಂಥಗಳನ್ನು ಅವರು ರಚನೆ ಮಾಡಿದರು. ನೋಡಿ, ಚೀನಿಯರ ಸಾಹಿತ್ಯ ಎಷ್ಟು ಅದ್ಭುತವಾದಂತಹ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಿದಾರ. ಅಂದರೆ ಚೀನಿಯರ ಒಂದು ಸಾಹಿತ್ಯ ಅತ್ಯಂತ ಉಚ್ಛ್ರಾಯ ಕಾಲದ ಸಾಹಿತ್ಯ ಆಗಿತ್ತು. ಅತ್ಯಂತ ಉನ್ನತ ಮಟ್ಟದ ಸಾಹಿತ್ಯ ರಂಗವನ್ನು ಅವರು ನಿರ್ಮಾಣ ಮಾಡಿದರು ಎಂಬಂಥ ಒಂದು ವಿಚಾರ ಅವರ ಸಾಹಿತ್ಯವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ತೈಲೀಪೋ ಅಂತ ಒಬ್ಬ ಇದ್ದ ನೋಡಿ. ಅವ ಏನು ಮಾಡಿದಪ್ಪ, ಚೀನಾದ ಕವಿ. ಇವ 30 ಸಂಪುಟಗಳ ಕವಿತೆಗಳನ್ನು ಬರೆದನಂತ. ತೈಲೀಪೋ ನೋಡಿ, ಚಿತ್ರದಲ್ಲಿ ಬಂದಿದ್ದಾನ. ತೈಲೀಪೋ ಇವ ಚೀನಿಯರ ಶ್ರೇಷ್ಠ ಕವಿ, ಚೀನಾದ ಕವಿ. ಇವ 30 ಸಂಪುಟಗಳ 30 ವ್ಯಾಲ್ಯೂಮ್ಸ್ ಪೊಯಿಟ್ರಿಗಳನ್ನು ಬರೆದಾನ. ತೈಲೀಪೋ ಕವಿತೆಗಳನ್ನು ಬರೆದಾನ. ಇವನನ್ನು ಚೀನಾದ ಕೀಡ್ಸ್ ಅಂತ ಕರೀತಾರ. ಚೀನಾದ ಕೀಡ್ಸ್, ಆಂಗ್ಲ ಸಾಹಿತ್ಯದಲ್ಲಿ ಕೀಡ್ಸ್ನ ಹೆಸರು ಕೇಳಿದಿರಲ್ವ, ಹಾಗೆ ಅಂತೀವ ಚೀನಾ ಸಾಹಿತ್ಯದಲ್ಲಿ. ತೈಲೀಪೋ ಚೀನಾ ಸಾಹಿತ್ಯದಲ್ಲಿ 30 ಸಂಪುಟಗಳ ಕವಿತೆಗಳನ್ನು ಬರೆದಿದ್ದಾನ. ಅಷ್ಟು ಅದ್ಭುತವಾದಂಥ ಒಬ್ಬ ಶ್ರೇಷ್ಠ ಕವಿ ಚೀನಾ ನಾಗರಿಕತೆಯಲ್ಲಿ ಇದ್ದ ತೈಲೀಪೋ ಎಂಬಂತವ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವರ ಕಾಲದಲ್ಲಿ ಇರುವಂತಹ ಮತ್ತೊಬ್ಬ ಕವಿಯಪ್ಪ ಅಂದ್ರೆ ತೂಫು. ಅವನ ಚಿತ್ರದಲ್ಲಿ ಬಂದಿದ್ದಾನೆ ನೋಡಿ, ತೂಫು ಎಂಬಂತಹ ಮತ್ತೊಬ್ಬ ಕವಿ. ಇವರಿಬ್ಬರು ಶ್ರೇಷ್ಠ ಕವಿಗಳಾಗಿದ್ದರು. ಇವರು ಕೂಡ ಅನೇಕ ರೀತಿಯಾದಂಥ ಗ್ರಂಥಗಳನ್ನು ಬರೆದರು. ಅದರಲ್ಲಿ ತೈಲೀಪೋ 30 ಸಂಪುಟಗಳ ಕವಿತೆಗಳನ್ನು ಬರೆದ. ಮತ್ತೊಬ್ಬ ಕವಿ ತೂಫು ಆಗಿದ್ದ ಎಂಬಂಥ ಒಂದು ವಿಚಾರ ಚೀನಿಯರ ಸಾಹಿತ್ಯದ ಒಂದು ಬೆಳವಣಿಗೆಯನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾವ. ಅದಕ್ಕಾಗಿ ಚೀನಿಯರು ಭೂಗೋಳ, ರೇಖಾಗಣಿತ, ಅಂಕಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮುಂತಾದ ಜ್ಞಾನದ ಶಾಖೆಗಳನ್ನು ಅವರು ಅಭಿವೃದ್ಧಿಪಡಿಸಿದರು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ ನೋಡಿ. ಭೂಗೋಳ, ಜಿಯೋಗ್ರಫಿ, ರೇಖಾಗಣಿತ, ಅಂಕಗಣಿತ, ಅರ್ಥಮೆಟಿಕ್, ಅದೇ ರೀತಿಯಾಗಿ ಪಂಚಾಂಗ, ಕ್ಯಾಲೆಂಡರ್, ಖಗೋಳಶಾಸ್ತ್ರ ಮುಂತಾದ ಜ್ಞಾನದ ಶಾಖೆಗಳನ್ನು ಕೂಡ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಸಾಹಿತ್ಯವನ್ನು ಕೂಡ ಅವರು ಸೃಷ್ಟಿ ಮಾಡಿದಾರ ಎಂಬಂಥ ಒಂದು ವಿಚಾರ ಹೇಳ್ತಾ ಇದ್ದೀವಿ. ಡೆವಲಪ್ಡ್ ಚೈನೀಸ್ ಹ್ಯಾಸ್ ಡೆವಲಪ್ಡ್ ಜಿಯೋಗ್ರಫಿ, ಜಿಯೋಮೆಟ್ರಿ, ಅರ್ಥಮೆಟಿಕ್, ಕ್ಯಾಲೆಂಡರ್ಸ್, ಅಸ್ಟ್ರಾನಮಿ ಆ್ಯಂಡ್ ಪ್ರೆಡಿಕ್ಟೆಡ್ ಎಲ್ಸಿಪ್ಸ್. ಇಷ್ಟೆಲ್ಲ ಅದ್ಭುತವಾದಂತಹ ಕೆಲಸ ಕಾರ್ಯಗಳನ್ನು ಚೀನಿಯರು ತಮ್ಮ ಸಾಹಿತ್ಯ ರಂಗದಲ್ಲಿ ಮಾಡಿ ತೋರಿಸಿದ್ದಾರೆ. ಚೀನಿಯರ ಸಾಹಿತ್ಯ ಅತ್ಯಂತ ಅದ್ಭುತವಾದಂಥ ಸಾಹಿತ್ಯವಾಗಿ ಹೊರಬಂತು ಎಂಬಂಥ ಒಂದು ವಿಚಾರ ಅವರ ಬರವಣಿಗೆ ಮತ್ತು ಚೀನಿಯರ ಸಾಹಿತ್ಯವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಚೀನಿಯರ ಒಂದು ಅದ್ಭುತವಾದಂಥ ಒಂದು ಬೆಳವಣಿಗೆ ನೋಡಿ. ಇಷ್ಟೆಲ್ಲ ಅದ್ಭುತವಾದಂಥ ಬೆಳವಣಿಗೆಗಳ ಕಾಲದಲ್ಲಿ ಚೀನಾದಲ್ಲಿ ಸುವರ್ಣಯುಗ ನಿರ್ಮಾಣ ಆಗಿರಲಿಕ್ಕೆ ಸಾಕಲ್ವ ನೋಡಿ. ಇವೆಲ್ಲ ಗ್ರಂಥಗಳನ್ನು ಬರೆದಾರಪ್ಪ ಅಂದ್ರೆ ಅವುಗಳ ಜ್ಞಾನ ಅವರಲ್ಲಿ ಇರಲೇಬೇಕಾಗಿತ್ತಲ್ವ. ಹೇಳಿದ್ವಿ, ವಿದ್ಯೆಗೆ ಮಹತ್ವ ಕೊಟ್ಟನಲ್ವ ಊಟಿ ಎಂಬಂತ ಅರಸ. ವಿದ್ಯೆಗೆ ಬೆಲೆ ಕೊಟ್ಟನಲ್ವ ಅವನು. ಅದಕ್ಕೆ ವಿದ್ಯೆಯನ್ನು ಗೌರವಿಸಿದ, ವಿದ್ಯೆಗೆ ಪ್ರೋತ್ಸಾಹ ಕೊಟ್ಟ. ಅದಕ್ಕಾಗಿ ನಾಲೆಜ್, ಹೊಸ ಜ್ಞಾನದ ಒಂದು ಆಕಾರವನ್ನು ಅವರು ಮಾಡಿದರು. ಅದಕ್ಕಾಗಿ ಅವ್ರ ಕಾಲದಲ್ಲಿ ಇಷ್ಟೆಲ್ಲ ಗ್ರಂಥಗಳು ರಚನೆಯಾದವು ನೋಡಿ. ಈ ಗ್ರಂಥಗಳ ಅಪಾರವಾದಂಥ ಜ್ಞಾನ ಚೀನಿಯರ ಸಾಹಿತ್ಯ ಲೋಕವನ್ನೇ ಶ್ರೀಮಂತಗೊಳಿಸ್ತು. ಚೀನಿಯರ ಸಾಹಿತ್ಯವನ್ನು ಜಗತ್ತಿಗೆ ಅನಾವರಣ ಮಾಡಿಕೊಡ್ತು ನೋಡಿ. ಶಾಸ್ತ್ರೀಯ ಗ್ರಂಥಗಳು, ತತ್ವಜ್ಞಾನದ ಗ್ರಂಥಗಳು, ಔಷಧಿ ವಿಜ್ಞಾನದ ಗ್ರಂಥಗಳು, ಕಾವ್ಯ ಗ್ರಂಥಗಳು, ಗಣಿತದ ಗ್ರಂಥಗಳು, ಯುದ್ಧ ಸಂಬಂಧಿ ಗ್ರಂಥಗಳು, ಇವು ಎಲ್ಲವುಗಳು ವಿಶೇಷವಾಗಿ ಅಪಾರವಾದಂಥ ಜ್ಞಾನದ ವಿವಿಧ ಶಾಖೆಗಳಾಗಿದ್ದವ. ಇವುಗಳ ಬಗ್ಗೆ ವಿಶೇಷವಾದಂಥ ಜ್ಞಾನ ಚೀನಿಯರಿಗಿತ್ತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕಾಗಿ ಚೀನಿಯರ ಒಂದು ಸಾಹಿತ್ಯ ಅತ್ಯಂತ ಉತ್ಕೃಷ್ಟವಾದಂಥ ಸಾಹಿತ್ಯವಾಗಿ ಅದು ಹೊರಹೊಮ್ಮಿತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕಾಗಿ ಅವರು ಅತ್ಯಂತ ಅದ್ಭುತವಾದಂಥ ಹೊಸ ಹೊಸ ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡಿದರು ನೋಡಿ. ಚೀನಿಯರ ಪ್ರಮುಖ ವೈಜ್ಞಾನಿಕ ಸಂಶೋಧನೆಗಳು, ಅತ್ಯಂತ ಉನ್ನತ ಮಟ್ಟದ ಶ್ರೇಷ್ಠ ಅನ್ವೇಷಣೆಗಳನ್ನು ಮಾಡಿದ್ದಾರೆ ಇವರು. ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಚೀನಿಯರ ಕೊಡುಗೆಗಳು ವಿಶೇಷವಾಗಿ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾವೆ ನಿಮಗೆ ನೋಡಿ, ಗೊತ್ತಾಗ್ತದೆ ವಿಶೇಷವಾಗಿ ಅವು ನೋಡಿ. ಇವರು
ಅನ್ವೇಷಣೆ ಮಾಡಿದ್ದು ರೇಷ್ಮೆ, ರೇಷ್ಮೆಯನ್ನು ಕಂಡುಹಿಡಿದು ಸಿಲ್ಕ್. ಚಹಾ, ಟೀಯನ್ನು ಅವರ ಅನ್ವೇಷಣೆ. ಅದೇ ರೀತಿಯಾಗಿ ಶಾಯಿ, ಇಂಕನ್ನು ಕಂಡುಹಿಡಿದರು. ಜಗತ್ತಿನಲ್ಲಿ ಪ್ರಮುಖ ಅನ್ವೇಷಣೆಗಳಿವು. ಅದೇ ರೀತಿಯಾಗಿ ಕಾಗದ, ಪೇಪರ್, ಮತ್ತು ಬ್ರಷ್, ಬರೆಯುವಂತಹ ಬ್ರಷ್ ಮತ್ತು ಚಿತ್ರ ಬಿಡಿಸುವಂತಹ ಬ್ರಷ್, ಪೇಂಟಿಂಗ್ ಆ್ಯಂಡ್ ರೈಟಿಂಗ್ ಬ್ರಷಸ್ ಇವರು ಅನ್ವೇಷಣೆ ಮಾಡಿದ್ದು. ಅದೇ ರೀತಿಯಾಗಿ ಇವರು ಮತ್ತೊಂದು ಪ್ರಮುಖದ ಅನ್ವೇಷಣೆಪ್ಪ ಅಂದ್ರೆ ಲೆಕ್ಕದ ಮಣಿ ಚೌಕ, ಅಬಾಕಸ್. ನೋಡ್ರಿ, ಅಬಾಕಸ್, ಲೆಕ್ಕದ ಮಣಿ ಚೌಕ ಇದೆ ಅದರಲ್ಲಿ ಚಿತ್ರದಲ್ಲಿ. ಅದೇ ರೀತಿಯಾಗಿ ಸೂಜಿ ಚಿಕಿತ್ಸೆ, ಅಕ್ಯುಪಂಕ್ಚರ್, ಸೂಜಿ ಚಿಕಿತ್ಸೆಯ ಅನ್ವೇಷಣೆಯನ್ನು ಕೂಡ ಚೀನಿಯರ ಒಂದು ಪ್ರಮುಖ ಅನ್ವೇಷಣೆನೇ. ಅದೇ ರೀತಿಯಾಗಿ ದೋಣಿಯ ಚುಕ್ಕಾಣಿ, ದೋಣಿಯ ಚುಕ್ಕಾಣಿಯನ್ನು ಕಂಡು ಹಿಡಿದ್ರು. ಅದೇ ರೀತಿಯಾಗಿ ಸಿಡಿಮದ್ದು, ನೋಡಿ, ರಡರ್ ಗನ್ ಪೌಡರ್, ಸಿಡಿಮದ್ದನ್ನು ಕಂಡು ಹಿಡಿದ್ರು. ಗಾಜು, ಗ್ಲಾಸ್, ವೆರೈಟಿ ಆಫ್ ಗ್ಲಾಸಸ್. ಅದಕ್ಕೆ ಪಿಂಗಾಣಿ ಪಾತ್ರೆ, ಪೊಯಿಟ್ರಿಗಳನ್ನು ಕಂಡು ಹಿಡಿದು ನೋಡಿದ್ವಿ, ಈಗಾಗಲೇ ಚಿತ್ರದಲ್ಲಿ ಇದಾವ. ಅದೇ ರೀತಿಯಾಗಿ ರಾಕೆಟ್ಗಳನ್ನು ಕಂಡು ಹಿಡಿದ್ರು. ಅದೇ ರೀತಿಯಾಗಿ ಚಮಚ, ಫೋರ್ಕ್ಗಳು, ಸ್ಪೂನ್ಸ್ ಆ್ಯಂಡ್ ಫೋರ್ಕ್ಸ್, ಛತ್ರಿ, ಅಂಬ್ರೇಲಾ ಇವರ ಕಂಡು ಹಿಡಿದಂಥ ಅನ್ವೇಷಣೆ. ನಾವಿಗರ ದಿಕ್ಸೂಚಿ ಚಿತ್ರದಲ್ಲಿದೆ, ಮರಿನ ಕಂಪಾಸ್. ಅದೇ ರೀತಿಯಾಗಿ ಭೂಕಂಪನ ಮಾಪನ, ನೋಡಿ, ಸಿಸ್ಮೋಗ್ರಫಿ ಇವರ ಅನ್ವೇಷಣೆಗಳು. ನೋಡಿ, ರೇಷ್ಮೆ, ಚಹಾ, ಶಾಹಿ, ಕಾಗದ, ಬರೆಯುವ ಮತ್ತು ಚಿತ್ರ ಬಿಡಿಸುವ ಕುಂಚ, ಲೆಕ್ಕದ ಮಣಿ, ಅಬಾಕಸ್, ಸೂಜಿ ಚಿಕಿತ್ಸೆ, ಅಕ್ಯುಪಂಕ್ಚರ್, ದೋಣಿಯ ಚುಕ್ಕಾಣಿ, ಸಿಡಿಮದ್ದು, ಗಾಜು, ಪಿಂಗಾಣಿ ಪಾತ್ರೆ, ರಾಕೆಟ್ಗಳು, ಚಮಚ, ಫೋರ್ಕ್ಗಳು, ಛತ್ರಿ, ನಾವಿಗರ ದಿಕ್ಸೂಚಿ, ಭೂಕಂಪ ಮಾಪನ, ಇಷ್ಟೆಲ್ಲ ಇನ್ನೂ ಅನೇಕ ರೀತಿಯಾದಂತಹ ಮಹತ್ವದ ಅನ್ವೇಷಣೆಗಳನ್ನು ಮಾಡಿ ಚೀನಿಯರು ಅತ್ಯಂತ ಉನ್ನತವಾದಂತಹ ಕೊಡುಗೆಯನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ಇಷ್ಟು ಅದ್ಭುತವಾದಂತಹ ಕೊಡುಗೆಗಳಿಗೆ ಚೀನಿಯರು ಸಾಕ್ಷಿಯಾಗಿದ್ದಾರೆ. ನೋಡಿ, ಚೀನಾ ನಾಗರಿಕತೆಯ ಒಂದು ಅದ್ಭುತವಾದಂಥ ಒಂದು ಬೆಳವಣಿಗೆ ಇದು. ಈ ಎಲ್ಲ ಅನ್ವೇಷಣೆಗಳು ಜಗತ್ತಿಗೆ ಚೀನಿಯರ ಅಪಾರವಾದಂತಹ ಅಥವಾ ಪ್ರಮುಖವಾದಂತಹ ಕೊಡುಗೆಗಳು ಎಂಬಂಥ ಒಂದು ವಿಚಾರದಲ್ಲಿ ನಾವು ಚೀನಾ ನಾಗರಿಕತೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಇದಿಷ್ಟು ಈ ಒಂದು ಅವಧಿಗೆ ಈ ವಿಷಯಗಳು ನಮಗೆ ಸಮಂಜಸವಾಗಿ ಅರ್ಥವಾಗುವಂಥ ನಿಟ್ಟಿನಲ್ಲಿ ಅರ್ಥೈಸಿಕೊಳ್ಳಬಹುದು. ಈ ಕ್ಲಾಸಿಗೆ ಇದಿಷ್ಟು ವಿಷಯಗಳು ನಾವಿಲ್ಲಿ ಮುಕ್ತಾಯ ಮಾಡೋಣ. ಇನ್ನು ಮುಂದಿನ ಅವಧಿಗೆ ನಾವು ಇನ್ನಿತರ ವಿಚಾರಧಾರೆಗಳನ್ನು, ಅವರ ತತ್ವಜ್ಞಾನ ಇರಬಹುದು, ಅವರ ಧರ್ಮ ಇರಬಹುದು, ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ಕೂಡ ನಾವು ಮುಂದಿನ ಅವಧಿಯಲ್ಲಿ ನಾವು ನೋಡೋಣ. ಧನ್ಯವಾದಗಳು.